ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಲಲಿತಾ ಎಕ್ಸ್ಚೇಂಜ್ ಉತ್ಸವ್. ಹಳೆಯ ಆಭರಣಗಳ ಅದೇ ತೂಕಕ್ಕೆ ಹೊಸ ಆಭರಣಗಳನ್ನು ತಗೊಳ್ಳಿ. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ ಕೆಟಿ ಸ್ಪೆಷಲ್ ಚಹಾ. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ. ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಪಾನ್ ಪೇಂಟ್ ಆಟಮ್ 2-in-1. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಿಶನ್ ಕೌಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ಪ್ರಮುಖವಾಗಿರುವಂತಹ ಚರ್ಚೆಯನ್ನ ನೋಡೋದಾದ್ರೆ, ರಾಜ್ಯದಾದ್ಯಂತ ಸುದ್ದಿ ಆಗ್ತಾ ಇರುವಂತದ್ದು ರಾಜ್ಯದ ಮುಖ್ಯಮಂತ್ರಿಯ ವಿಚಾರ. ಸೊ ಹೈಕೋರ್ಟ್ನ ತೀರ್ಪಿನ ಬಳಿಕ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಆದೇಶದ ಬಳಿಕ ಇವತ್ತು ಆಗಿರುವಂತಹ ಮಹತ್ವದ ಬೆಳವಣಿಗೆಯನ್ನ ಗಮನಿಸುವುದಾದ್ರೆ, ಲೋಕಾಯುಕ್ತ ಇಲಾಖೆಯಿಂದ ಇವತ್ತು FIR ದಾಖಲಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಕೊನೆಗೂ ಕೂಡ ದಾಖಲಾಗಿದೆ FIR. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರೇ A1 ಆರೋಪಿ ನಂಬರ್ 1. ಸೊ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಆದೇಶದಂತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಈಗಾಗಲೇ FIR ದಾಖಲು ಮಾಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಆದೇಶವೂ ಕೂಡ ಇತ್ತು. FIR ದಾಖಲಾಗಿ ತನಿಖೆಯನ್ನ ಮುಂದುವರಿಸಿ ಅಂತ ಹೇಳಿ. ಸೊ ಆ ಒಂದು ಆದೇಶದಂತೆ ಈಗ ಹೈಕೋರ್ಟ್ನಿಂದ ಅರ್ಜಿ ವಜಾ ಆದ ಬೆನ್ನಲ್ಲೇ ಮೂಡಾ ತನಿಖೆಯ ಕುಣಿಕೆ ಸಿಎಂ ಕುತ್ತಿಗೆಗೆ ಮತ್ತಷ್ಟು ಬಿಗಿ ಆಗ್ತಾ ಇದೆ. ಸೊ ಪ್ರಮುಖವಾಗಿ ಇವತ್ತು FIR ದಾಖಲಾಗಿದೆ. ಹಲವರ ಪ್ರಶ್ನೆಗಳಿತ್ತು, FIR ಯಾವಾಗ ದಾಖಲಾಗುತ್ತೆ ಅಂತ ಹೇಳಿ. ಸೊ FIR ನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಆರೋಪಿ ನಂಬರ್ 1, ಸಿಎಂ ಅವರ ಪತ್ನಿಯಾಗಿರುವಂತಹ ಪಾರ್ವತಿ BM ಆರೋಪಿ ನಂಬರ್ 2, A2 ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಾಗೆಯೇ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, ಸೊ ಆರೋಪಿ ನಂಬರ್ 3, ಮತ್ತು ಭೂಮಿ ಮಾರಾಟ ಮಾಡಿದಂತಹ ದೇವರಾಜು ಆರೋಪಿ ನಂಬರ್ 4. A1, A2, A3 ಅಂಡ್ A4. ಸೊ FIR ದಾಖಲಿಸಿಕೊಂಡು ಈಗಾಗಲೇ ತನಿಖೆಗೆ ಇಳಿದಿದೆ ಲೋಕಾಯುಕ್ತರು. ಅವಶ್ಯಕತೆ ಕಂಡು ಬಂದಲ್ಲಿ ಬಂಧನ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ತಳ್ಳಿ ಹಾಕುವಂತಿಲ್ಲ. ಯಾವಾಗ ಬಂಧನ ಆದರೂ ಆಗಬಹುದು, ಆಗದೆಯೂ ಕೂಡ ಇರಬಹುದು. ಸೊ ಮೈಸೂರು ಲೋಕಾಯುಕ್ತದಲ್ಲಿ ಈಗಾಗಲೇ FIR ದಾಖಲಾಗಿರುವಂಥದ್ದು. ಡಿಸೆಂಬರ್ 24ರ ಒಳಗೆ ತನಿಖೆಯನ್ನ ಮಾಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕು. ಸೊ ಕೋರ್ಟ್ ಸೂಚಿಸಿದ ಸೆಕ್ಷನ್ನ ಅಡಿಯಲ್ಲಿ ಈಗ FIR ಅನ್ನ ಆಧರಿಸಿ ಆರೋಪಿಗಳಿಗೆ ಸದ್ಯದಲ್ಲಿ ನೋಟಿಸ್ ಅನ್ನು ಕೂಡ ನೀಡಲಾಗುತ್ತೆ. ನೋಟಿಸ್ ನೀಡಿದ ಬಳಿಕ ತನಿಖೆಗೆ ಹಾಜರಾಗಬೇಕಾಗುತ್ತೆ. ಅಂಡ್ ಅದರ ಜೊತೆಗೆ FIR ದಾಖಲು ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಮತ್ತೊಂದು ಬಿಗ್ ಶಾಕ್ ಸಿಕ್ಕಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ರೀತಿಯಲ್ಲಿ ಹೈಕೋರ್ಟ್ನ ಆದೇಶ ಆದ ಬಳಿಕ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಆದೇಶ ಆದ ಬಳಿಕ ಇವತ್ತು FIR ದಾಖಲಾಗುತ್ತೆ. ಈ FIR ದಾಖಲಾದ ಬಳಿಕ ಲೋಕಾಯುಕ್ತ ತನಿಖೆಯ ಮೇಲೆ ನಂಬಿಕೆ ಇಲ್ಲ ಅಂತ 3 ದೂರುದಾರರಲ್ಲಿ ಒಬ್ಬರಾಗಿರುವಂತಹ ಸ್ನೇಹಮಹಿ ಕೃಷ್ಣ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ಮತ್ತು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಯ ಬದಲಾಗಿ CBI ತನಿಖೆ ನಡೆಯಬೇಕೆಂದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಏನು ಲೋಕಾಯುಕ್ತದಲ್ಲಿ ತನಿಖೆ ಆಗ್ತಾ ಇದೆ, ಆ ತನಿಖೆ ನಮ್ಗೆ ಬೇಕಾಗಿಲ್ಲ, ಅದರ ಮೇಲೆ ನಂಬಿಕೆ ಇಲ್ಲ. ಸಿದ್ದರಾಮಯ್ಯ ವಿರುದ್ಧ FIR ಏನು ದಾಖಲಾಗಿದೆ ಲೋಕಾಯುಕ್ತ ಇಲಾಖೆಯಿಂದ, ಆ FIR ದಾಖಲಾತಿಗಿಂತ CBI ತನಿಖೆ ಆಗಬೇಕು. ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವತಂತ್ರ ಸಂಸ್ಥೆಯಾಗಿರುವಂತಹ CBIನಿಂದ ಈ ಒಂದು ಪ್ರಕರಣದ ತನಿಖೆ ನಡೆಯಬೇಕು. ಇದರ ಮುಖಾಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಗಳು ಸಿಗಬೇಕು ಅನ್ನುವಂಥದ್ದು 3 ದೂರುದಾರರು ಯಾರಿದ್ದಾರೆ, ಪ್ರದೀಪ್ ಆಗಿರ್ಬೋದು, ಪ್ರದೀಪ್ ಕುಮಾರ್, TJ ಅಬ್ರಹಾಂ, ಹಾಗೇನೆ ಸ್ನೇಹಮಹಿ ಕೃಷ್ಣ. ಸೊ 3ರಲ್ಲಿ ಓರ್ವರಾಗಿರುವಂತಹ
ಸ್ನೇಹ ಮಹಿಕೃಷ್ಣ ಅವರು ಈಗಾಗಲೇ ಹೈಕೋರ್ಟಿಗೆ ಅರ್ಜಿಯನ್ನು ಹಾಕ್ತಾ ಇದ್ದಾರೆ. ಲೋಕಾಯುಕ್ತ ತನಿಖೆ ನಮ್ಗೆ ಬೇಕಾಗಿಲ್ಲ, ಬದಲಾಗಿ ಸಿಬಿಐ ತನಿಖೆ ಆಗಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆ ಮುಖಾಂತರ ಈ ಒಂದು ಪ್ರಕರಣದ ಸಂಪೂರ್ಣ ವಿವರವನ್ನ ಇಲಾಖೆಗಳು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಲಿ ಅನ್ನುವಂಥದ್ದು. ಸೊ ಈಗ ಹಾಕಿರುವಂಥ ಅರ್ಜಿಯ ವಿಚಾರವಾಗಿ ನಾಳೆ ಅಥವಾ ಸೋಮವಾರ ಹೈಕೋರ್ಟ್ನಲ್ಲಿ ಈ ಕುರಿತಾದಂಥ ತನಿಖೆಗಳು ನಡೆಯಬಹುದು. ಒಂದು ವೇಳೆ ಸಿಬಿಐಗೆ ಬಂದರೆ ಸಿಬಿಐಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಬೇಕು ಅನ್ನುವಂಥ ಆದೇಶವನ್ನು ಹೈಕೋರ್ಟ್ ಕೂಡ ನೀಡಿತ್ತು ಅಂತ ಆದರೆ ಸಿದ್ದರಾಮಯ್ಯನವರಿಗೆ ಇದು ಕುಣಿಕೆ ಆಗುವಂಥ ಸಾಧ್ಯತೆ ಇದೆಯಾ, ಮತ್ತಷ್ಟು ಬಿಗಿ ಆಗಬಹುದಾ ಅನ್ನುವಂಥ ಪ್ರಶ್ನೆಗಳು ಕೂಡ ಒಂದು ಕಡೆಯಲ್ಲಿ ಇರುವಂಥದ್ದು. ಸೊ ಒಟ್ಟಾರೆಯಾಗಿ ರಾಜ್ಯದ ಇತಿಹಾಸದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂಥವರ ವಿರುದ್ಧ FIR ದಾಖಲಾಗಿದೆ, ಜೈಲಲ್ಲೂ ಕೂಡ ಇದ್ದಂಥ ರೆಕಾರ್ಡ್ಗಳು ಕೂಡ ಇತ್ತು. ಬಟ್ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಇದೊಂದು ಮರೆಯಲಾಗದಂತಹ ಬೆಳವಣಿಗೆಗಳು ಮತ್ತು ಮೊದಲ ಬೆಳವಣಿಗೆಯೂ ಕೂಡ ಅವರು ಹೇಳುವ ಪ್ರಕಾರ FIR ದಾಖಲಾಗುತ್ತೆ, ಇನ್ನು ತನಿಖೆಗೆ ಹಾಜರಾಗಲೇಬೇಕು. ಹೈಕೋರ್ಟ್ನ ಆದೇಶದಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ರು, ನಿಸ್ಸಂದೇಹಕವಾಗಿ ಇವರನ್ನ ತನಿಖೆಗೆ ಒಳಪಡಿಸಬಹುದು, ಯಾವುದೇ ಸಂಶಯಗಳು ಕೂಡ ಬೇಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನೀಡಿರುವಂಥ ಆದೇಶ. ಅದಾದ ಬಳಿಕ ಜನಪ್ರತಿನಿಧಿಗಳು ವಿಶೇಷ ಕೋರ್ಟ್ನಿಂದ ಆದೇಶ ಬಂದಿರುವಂಥದ್ದು, FIR ದಾಖಲಿಸಿ ತನಿಖೆಯನ್ನು ನಡೆಸಿ ಅಂತ ಹೇಳಿ. ಸೊ ಜನಪ್ರತಿನಿಧಿಗಳ ಕೋರ್ಟ್ನ ಆದೇಶದಂತೆ ಇವತ್ತು FIR ದಾಖಲಾಗಿದೆ, ನಿನ್ನೆ ಆಗಿಲ್ಲ. ಮೊನ್ನೆ ಆದೇಶ ಬಂದಿರುವಂಥದ್ದು, ಬಟ್ ನಿನ್ನೆ ಆಗಿಲ್ಲ FIR, ಇವತ್ತು FIR ದಾಖಲಾಗಿದೆ. ಸೊ ಇದರಲ್ಲೂ ಕೂಡ ಬಿಜೆಪಿ ಆರೋಪಗಳಿದೆ, ಸರ್ಕಾರದ ಹಸ್ತಕ್ಷೇಪಗಳು ಕೂಡ ಇರಬಹುದು ಅಂತ ಹೇಳಿ. ಬಟ್ ಒಟ್ಟಿನಲ್ಲಿ FIR ದಾಖಲಾಗಿದೆ, ವಿಪಕ್ಷಗಳು ರಾಜೀನಾಮೆಯನ್ನು ಕೇಳ್ತಾ ಇದೆ. ಬಟ್ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ನಾನು ರಾಜೀನಾಮೆ ಕೊಡೋದಿಲ್ಲ, ಯಾಕೆ ಕೊಡಬೇಕು, ಇದಕ್ಕಿಂತ ಮುಂದೆ ಇದ್ದವರು ರಾಜೀನಾಮೆಯನ್ನು ಕೊಟ್ಟೆ ತಮ್ಮ ಪಾರದರ್ಶಕ ತನಿಖೆಗೆ ಅವಕಾಶವನ್ನು ನೀಡಿದ್ರ, ಅಥವಾ ಈಗ ಪ್ರಸ್ತುತ ಇರುವವರು ಕೂಡ ಜಾಮೀನಲ್ಲಿ ಹೊರಗೆ ತಿರುಗಾಡ್ತಾ ಇದ್ದಾರೆ, ಅವರೇನು ರಾಜೀನಾಮೆ ಕೊಟ್ಟ ತನಿಖೆಯಲ್ಲಿ ಇವತ್ತು ಕೂಡ HD ಕುಮಾರಸ್ವಾಮಿ ಅವರು ತನಿಖೆಗೂ ಕೂಡ ಒಳಪಟ್ಟಿದ್ರು, ಬಟ್ ರಾಜೀನಾಮೆಯನ್ನು ನೀಡಿಲ್ಲ. ಸೊ ಈ ವಿಚಾರವಾಗಿ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಸೊ ಇವತ್ತಿನ ಇದೇ ವಿಚಾರವಾಗಿ ನಾವು ಚರ್ಚೆಯನ್ನು ಕೂಡ ಮುಂದುವರಿಸೋಣ. ನಮ್ಮ ಜೊತೆ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ರಾಜಕೀಯ ವಿಶ್ಲೇಷಕರಾಗಿ ಜಿತೇಂದ್ರ ಕುಂದೇಶ್ವರ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಾಗೆಯೇ ಬಿಜೆಪಿಯಿಂದ ವಕ್ತಾರರಾಗಿ ಅರುಣ್ ಶೀಟ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕಾಂಗ್ರೆಸ್ನಿಂದ ವಕ್ತಾರರಾಗಿ ಇವತ್ತು ಯಾರು ಕೂಡ ಇವತ್ತಿನ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಜಾಯ್ನ್ ಆಗ್ತಾ ಇಲ್ಲ. ನೇರವಾಗಿ ಅವರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಅಥವಾ ಅವರ ರಿಯಾಕ್ಷನ್ ಅನ್ನು ಹೇಳಿಬಿಟ್ಟಿದ್ದಾರೆ. ನಮ್ಮ ನಾಯಕರ ವಿರುದ್ಧವಾಗಿರುವಂತಹ ಆರೋಪಗಳನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ, ಅಂಡ್ ಅದರ ವಿಚಾರವಾಗಿ ನಾವು ಚರ್ಚೆಯನ್ನು ಕೂಡ ಮಾಡುವಂತಿಲ್ಲ, ಆ ಚರ್ಚೆಯಲ್ಲಿ ನಾವು ಭಾಗವಹಿಸುವುದು ಕೂಡ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಪ್ರಮುಖ ಅಧ್ಯಕ್ಷರು ಅಥವಾ ವಕ್ತಾರರ ಪರವಾಗಿರುವಂತಹ ಇಲಾಖೆಗೆ ಸಂಬಂಧಪಟ್ಟಂಥವ್ರು ಈಗ ಹೇಳಿರುವಂತಹ ಮಾಹಿತಿ. ಸೊ ಹಾಗಾಗಿ CMನ ಮೇಲೆ ಇರುವಂತಹ ಆರೋಪವೇ ಸುಳ್ಳು ಅಂತ ಅದರ ಅರ್ಥನೋ ಗೊತ್ತಿಲ್ಲ, ಅಥವಾ ಆ ಆರೋಪವನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಭಾಗವಹಿಸ್ತಾ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ ಇವತ್ತಿನ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಭಾಗವಹಿಸ್ತಾ ಇಲ್ಲ. ಅಂಡ್ ಪದೇ ಪದೇ ನಾವು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು, ತಮ್ಮ ಪಕ್ಷದ ವಿರುದ್ಧವಾಗಿ ಇರುವಂತಹ ಆರೋಪಗಳು ಅಥವಾ ಏನೇ ಒಂದು ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಮೊದಲಿಗೆ ಪ್ಯಾನಲ್ ಅಲ್ಲಿ ಬಂದು ಮಾತಾಡುವಂತಹ ಸಭ್ಯತೆಯನ್ನು ಬೆಳೆಸಿಕೊಳ್ಳಿ. ಎಲ್ಲ ಪಕ್ಷಗಳಿಗೂ ಕೂಡ ಹೇಳುವಂಥದ್ದು, ಎಸ್ಪೆಷಲಿ ಇವತ್ತಿನ ಈ ಡಿಬೇಟ್ಗೆ ಸಂಬಂಧಪಟ್ಟಂತೆ ಅವರಿಗೂ ಕೂಡ ಹೇಳುವಂಥದ್ದು, ಪ್ಯಾನಲ್ ಅಲ್ಲಿ ಭಾಗವಹಿಸಿದ್ದರೆ ತಮಗೂ ಕೂಡ ಜಿಲ್ಲೆಯಲ್ಲಿ ಒಂದು ಮರ್ಯಾದೆ ಇರ್ತಾ ಇತ್ತು. ಓಕೆ, ಎನಿವೆ, ನಿಮ್ಮ ರಾಜಕೀಯ ನಾಯಕರುಗಳ ನಿರ್ಧಾರ. ಸೊ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಮೊದಲನೇದಾಗಿ ಜಿತೇಂದ್ರ ಸರ್, ಈಗಾಗಲೇ ಕಳೆದ ಹಲವು ದಿವಸಗಳಿಂದ ಚರ್ಚೆಯಲ್ಲಿ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿವಸದಿಂದ ದಿವಸಕ್ಕೆ ಬೆಳವಣಿಗೆಗಳಾಗ್ತಾ ಇದೆ. ಹೈಕೋರ್ಟ್ನ ಆದೇಶ ಬರುತ್ತೆ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟಿಂದ ಆದೇಶ ಬರುತ್ತೆ. ಇವತ್ತಿನ ಮೇಜರ್ ಬೆಳವಣಿಗೆ ಅಂತ ಹೇಳಿದ್ರೆ FIR. ಸೊ FIR ದಾಖಲು ಮಾಡೋದಕ್ಕೆ ರಿಕ್ವೆಸ್ಟ್ಗಳು, ವಿಪಕ್ಷಗಳು ಕೂಡ ಕೇಳ್ತಾ ಇತ್ತು FIR ದಾಖಲಾಗಿಲ್ಲ ಅಂತ ಹೇಳಿ. ಕೊನೆಗೂ FIR ದಾಖಲಾಯಿತು. ಇನ್ನು ಮುಂದೆ ಏನು ಅಂತ ಹೇಳಿ? ಇನ್ನು ಮುಂದೆ ಸಿದ್ದರಾಮಯ್ಯ ಅವರಿಗೆ ಡಿಸೆಂಬರ್ 3 ತಿಂಗಳಂದ್ರೆ ಲೋಕಾಯುಕ್ತ ತನಿಖೆಗೆ 3 ತಿಂಗಳ ಕಾಲ ಗಡುವಿದೆ. ಆ ತನಿಖೆಯಲ್ಲಿ ಅವರು ಚಾರ್ಜ್ ಶೀಟ್ ಏನಾದ್ರು ವರದಿ ಕೊಡ್ತಾರೆ, ಅದರಲ್ಲಿ ವರದಿಯಲ್ಲಿ 3 ತಿಂಗಳಲ್ಲಿ ತನಿಖೆ ನಡೆಸಿ ವರದಿಯನ್ನು ಕೊಡ್ತಾರೆ. ಅದರಲ್ಲಿ ಸಿದ್ದರಾಮಯ್ಯ ಮೂಢ ಸೈಟ್ಗಳನ್ನು ಏನು ತನ್ನ ಪತ್ನಿಗೆ ಹೆಸರಿಗೆ ಮಾಡಿಸುವಲ್ಲಿ ಪ್ರಭಾವ ಬೀರಿದ್ದಾರಾ ಎನ್ನುವಂಥ ದಾಖಲೆ ಅಥವಾ ಆ ರೀತಿಯಾದಂಥ ರಿಪೋರ್ಟ್ ಬಂದರೆ ಖಂಡಿತ ಆವಾಗ ಇವರು ಏನು ರಾಜೀನಾಮೆ ಕೊಡುವಂಥ ಮತ್ತಷ್ಟು ಸಂದಿಗ್ಧ ಪರಿಸ್ಥಿತಿಯನ್ನು ತಲುಪ್ತಾರೆ.
ಇಲ್ಲಾಂದರೆ ಕೇಜ್ರಿವಾಲ್ ಥರ ಜೈಲಿಗೆ ಹೋಗಿ ಕೇಜ್ರಿವಾಲ್ 2 ಆ ರೀತಿ ಮಾಡ್ಬೋದು. ಬಟ್ ಈಗ ಇವರು ವಿಶ್ವಾಸ ಏನು ಹೇಳಿದರೆ, ಲೋಕಾಯುಕ್ತದಲ್ಲಿ ತಮ್ಮ ಪರವಾಗಿ ತೀರ್ಪು ಬರದಿದ್ದರೂ ಅಡ್ಡಗೋಡೆ ಮೇಲೆ ತೀರ್ಪು ಬರ್ಬೋದು. ಇವರೇ ಲೋಕಾಯುಕ್ತ ಎನ್ನುವಂಥ ಇಂಡಿಪೆಂಡೆಂಟ್ ಆದರೂ ಅದನ್ನು ತುಂಬ ದುರ್ಬಲಗೊಳಿಸುವಲ್ಲಿ ಅಥವಾ ಅದರ ಬದಲಾಗಿ ACB ಅಂತ ಒಂದು ಇದನ್ನು ಮಾಡಿರುವಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ದೊಡ್ಡದಿದೆ. ಸೊ ಲೋಕಾಯುಕ್ತವನ್ನು ದುರ್ಬಲಗೊಳಿಸಿದ್ದಾರೆ, ಅದರ ಬದಲಾಗಿ ACBಯನ್ನು ತಂದವರು. ಸೊ ಲೋಕಾಯುಕ್ತ ಮೊದಲಿನಷ್ಟು ಪವರ್ಫುಲ್ ಅಲ್ಲ, ಕೇಂದ್ರ ಸರ್ಕಾರದ ಕೈಯೊಳಗೆ ಬರುವಂಥದ್ದಲ್ಲ. ಹಾಗಾಗಿ ಲೋಕಾಯುಕ್ತದಲ್ಲಿ ಯಾವ ರೀತಿಯ ವರದಿಗಳು ಬರ್ತವೆ ಎನ್ನುವುದು ಈಗ ಪ್ರಮುಖ ಕಾರಣ ಆಗ್ತದೆ. 3 ತಿಂಗಳ ಕಾಲ ಹೈಕಮಾಂಡನ್ನು ಸುಮ್ಮನೆ ಕೂತ್ಕೊಳ್ಸ್ಕೊಳ್ಳೋದು, ಬಗಲಲ್ಲಿರುವಂತಹ ಉಪಮುಖ್ಯಮಂತ್ರಿ ಅಥವಾ ಇವರನ್ನು ಸುಮ್ಮನೆ ಕೂತ್ಕೊಳ್ಬೋದು, ಅನುದಾನ ಇಲ್ಲದೆ ಒದ್ದಾಡ್ತಿರುವಂತಹ ಶಾಸಕರನ್ನಾದರೂ ಸ್ವಲ್ಪ ಮಟ್ಟಿಗೆ ಸಮಾಧಾನ ಪಡಿಸ್ಬೋದು. ಅದನ್ನು ವರದಿ ಬಂದ ನಂತರ ಒಂದು ವೇಳೆ ಅವರ ವರದಿಯಲ್ಲಿ ಸ್ಪಷ್ಟವಾಗಿ ಇದ್ದರೆ ಆವಾಗ ಏನು ಒಂದು ಸಿದ್ದರಾಮಯ್ಯನವರು ಮಾತ್ರ ರಾಜೀನಾಮೆ ಕೊಡಲೇಬೇಕಾದ ಸಂದಿಗ್ಧದಲ್ಲಿ ಬೀಳ್ತಾರೆ. ಈಗ DK ಶಿವಕುಮಾರ್ ಮತ್ತು ಇವರು ಉಳಿದವರು ಎಲ್ಲ ಅವರನ್ನು ಬಗಲಲ್ಲಿ ಚೂರಿ ಹಾಕಿದ್ದಾರೆ, ಇದು ಮಾಡ್ತಾ ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಕಾದು ಕೂತಿದ್ದಾರೆ ಎಂಬೆಲ್ಲ ವಿಷಯಗಳು ಬರ್ತದೆ. ಆದರೂ ಕೂಡ ಒಂದು ನಮಗೆ ಬಂದಂಥ ಹೈಕಮಾಂಡ್ನ ಆ ರೀತಿ ಚರ್ಚೆಯ ಮೂಲ ಪ್ರಕಾರ 2 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಮಾಡ್ತಾ ಇರಬೇಕು ಮುಖ್ಯಮಂತ್ರಿ ಸ್ಥಾನದಲ್ಲಿ, ನಂತರ DCMಗೆ ಕೊಡಬೇಕು, ಯಾರಿದ್ದಾರೆ ಶಿವಕುಮಾರ್ DK ಶಿವಕುಮಾರ್ ಕೊಡಬೇಕು ಅಂತ ಇದ್ದದ್ದು. ಹಾಗಾಗಿ ಅದು ಮುಂದಿನ ಮಾರ್ಚ್ ಏಪ್ರಿಲ್ ಆ ಸಂದರ್ಭದಲ್ಲಿ ಇನ್ನೂ ಒಂದು 6 ತಿಂಗಳ ಕಾಲ ಇದೆ. ಆ ಸಂದರ್ಭದವರಿಗೆ ಇವರು ಟೈಮ್ ಆಗಲಿಲ್ಲ. ಹಾಗಾಗಿ ಹೆಚ್ಚು ಗಲಾಟೆ ಮಾಡಿದರೆ, ಹೆಚ್ಚು ಇದು ಮಾಡಿದರೆ ಆ ಆಕ್ರೋಶದಿಂದಾಗಿ ಅದು 3ನೇವರ ಪಾಲಾಗ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅಂತವ್ರ ಪಾಲಾಗ್ಬೋದು. 3ನೇ ಬಣವಾಗಿ ಅದು ಕುಳಿತಿದ್ದಾರೆ, ಅವರು ತಮ್ಮ ಬಾಯಿಗೆ ಬೀಳ್ತದೆ ಅನ್ನೋ CM. ಹಾಗಾಗಿ ಏನು DK ಶಿವಕುಮಾರ್ ಬಂಡೆಯಾಗಿ ಇವ್ರ ಜೊತೆ ಇದ್ದಾರೆ. ಈಗ ಏನೋ ಹಂದಾಡಿಸಿ ಬಿಟ್ಟಿದ್ದಾರೆ ಅಂತ ಕಾಣ್ತದೆ ಮೇಲ್ಗಡೆ, ಬಟ್ ಅವ್ರ ಜೊತೆಗಿದ್ದಾರೆ. ಹಾಗಾಗಿ ಮುಂದಿನ 6 ತಿಂಗಳ ಕಾಲ ಹೆಚ್ಚು ಮಾತಾಡಲಿಕ್ಕೆ ಹೋಗ್ಲಿಕ್ಕಿಲ್ಲ. ತದನಂತರದಲ್ಲಿ ಮಾತ್ರ ಶಿವಕುಮಾರ್ ಬೆಂಬಲವು ಅವರಿಗೆ ಇರಲಿಕ್ಕಿಲ್ಲ. ಹಾಗಾಗಿ ಸದ್ಯ ಒಂದು ಅವರು 3 ತಿಂಗಳ ಕಾಲ ಇನ್ನು ವರದಿ ಕೊಡ್ತಾರೆ. ಆ ವರದಿಯಲ್ಲಿ ನಿರ್ದೋಷಿಯಾಗಿ ಹೊರಬರಬೇಕು ಎನ್ನುವಂಥ ಮೊದಲ ಪ್ರಯತ್ನ ಸಿದ್ದರಾಮಯ್ಯದ್ದಾಗಿರ್ತದೆ. ಹಾಗಾಗಿ ಅವರು ಅದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ನನಗನ್ನಿಸ್ತದೆ. ಓಕೆ, ಅರುಣ್ ಸರ್, ಈಗ ಹೈಕೋರ್ಟ್ ಅಥವಾ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಬಂದಿರುವಂತಹ ತೀರ್ಪನ್ನು ಗಮನಿಸಿದ್ರೆ ನಿರೀಕ್ಷಿತ ತೀರ್ಪು ಅಂತ ಅನಿಸ್ತಾ ಇದೆ? ಇದು ನಿರೀಕ್ಷಿತ ತೀರ್ಪೆ. ಯಾಕೆಂತ ಹೇಳಿದರೆ, ನಾವು 30 ಗಂಟೆಗಳ ಕಾಲ ನಾಗಪ್ರಸನ್ನ ನಮ್ಮ ಹೈಕೋರ್ಟ್ನಲ್ಲಿ ಸುದೀರ್ಘವಾಗಿರತಕ್ಕಂತಹ ಹಿಯರಿಂಗ್ ನಡೀತು. ಅದರಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅಂತಹವರು ಸಿದ್ದರಾಮಯ್ಯನವರ ಪರವಾಗಿ ವಾದ ಮಾಡಿದರು. ಎಂಥ ವಾದ ಮಾಡಿದರು, ಅಷ್ಟನ್ನು ಕೂಡ ಜಡ್ಜ್ ಬಹಳ ತಾಳ್ಮೆಯಿಂದ ಕೇಳಿಕೊಂಡು ಮತ್ತು ತೀರ್ಪು ಕೊಟ್ಟರು. 197 ಪುಟಗಳ ತೀರ್ಪು ಇತ್ತು ಅದರಲ್ಲಿ ಒಂದೇ ಒಂದು ಸಿದ್ದರಾಮಯ್ಯ ಪರವಾಗಿ ಸ್ವಲ್ಪ ಸಿದ್ದರಾಮಯ್ಯ ಇದರಲ್ಲಿ ಪಾತ್ರ ಇಲ್ಲವೇನೋ ಅನ್ನುವಂಥದ್ದು ರೀತಿಯಲ್ಲಿ ಭಾಸವಾಗುವಂಥ ಒಂದೇ ಒಂದು ಶಬ್ದಗಳು ಇರಲಿಲ್ಲ. ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಮನೆಯಿಂದ 40 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಒಂದು ಗ್ರಾಮದಲ್ಲಿ ಇರತಕ್ಕಂತಹ ಒಂದು ಸೈಟನ್ನು ಕಳ್ಕೊಂಡ್ರಿ, ಅದನ್ನು ಪಡೆದದ್ದು ಮಾತ್ರ ಮೈಸೂರಿನ ಹೃದಯ ಭಾಗದಲ್ಲಿ, ಇಲ್ಲೇ ಹುಟ್ಟಿಕೊಳ್ಳುತ್ತೆ. ಏನಿದ್ರೆ ಕತೆ ಅಂತ. ಅದು ಹೇಗಿದೆ ಅಂತ ಹೇಳಿದರೆ, ನಮ್ಮ ಹಳೆ ಅಂಬಾಸಡರ್ ಕಾರು ಕಳೆದೋಗಿದೆ, ಅದಕ್ಕೋಸ್ಕರ ಬೆಂಜ್ ಕಾರ್ ಕೊಟ್ಟಂಗೆ ಆಯಿತು. ಇಷ್ಟು ಕ್ರಿಸ್ಟಲ್ ಕ್ಲಿಯರಾಗಿ ಕಾಣ್ತಾ ಇದೆ. ಅದಕ್ಕೊಂದು ಉತ್ತರ ಕೊಡಬೇಕಲ್ವ? ಆಯಿತು, ಇಷ್ಟೊಂದು ಕ್ಲಿಯರ್ ಆಗಿರತಕ್ಕಂತಹ ಒಂದು ಪ್ರಕರಣ ಸಿದ್ದರಾಮಯ್ಯನವರಿಗೆ ಮೊದಲೇ ಗೊತ್ತಾಗಬೇಕಿತ್ತು. ಇವರ ಮನೆಯಲ್ಲಿ ನಡೆದಿರತಕ್ಕಂಥದ್ದು. ಮುಂದೆ ನಾನೊಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂಥ ಜನಪ್ರತಿನಿಧಿ ಆಗ್ತಾ ಇದ್ದೀನಿ, ಇಡೀ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದೀನಿ, ಯಾವುದೋ ಒಂದು ಸ್ಥಳೀಯ ಗಣಪತಿ ಕಮಿಟಿ ಅಧ್ಯಕ್ಷರಲ್ಲ ಅವರು. ಈಗ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ, ಲಾಂಛನ ಬಿದ್ದಿದೆ, ಒಂದು ಕಪ್ಪು ಚುಕ್ಕೆ ಅಲ್ಲ, ಇಡೀ ಶರ್ಟೇ ಗಲೀಜಾಗಿಬಿಟ್ಟಿದೆ ಅವರದು. ಅಂಥ ಸಿದ್ದರಾಮಯ್ಯನವರು ನಮ್ಮಂಥ ಕರುಡಿನಾಡಿನ ಮುಖ್ಯಮಂತ್ರಿ ಆಗುವವರು ವರ್ಕ್ ಫ್ರಮ್ ಜೈಲ್ ಆಗಬೇಕು. ಆದರೆ ಅಂಥ ದೌರ್ಭಾಗ್ಯದ ದಿನಗಳು ಈ ಕರ್ನಾಟಕಕ್ಕೆ ಬೇಡ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಚಂದ ರೀತಿಯಲ್ಲಿ ತನಿಖೆ ಎದುರಿಸಿ ಅವರಿಗೆ ಕ್ಲೀನ್ ಚಿಟ್ ಆದರೆ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮೆರಿಲಿ, ಯಾರು ಬೇಡ ಹೇಳ್ತಾರೆ? ಸಿದ್ದರಾಮಯ್ಯನವರು ರಿಸೈನ್ ಕೊಟ್ಟು ಕೂಡಲೇ ಸರ್ಕಾರ ಬಿದ್ದು ಬಿಡುತ್ತೇನೋ? ಸಿದ್ದರಾಮಯ್ಯನವರು ಸರ್ಕಾರ ಬಿದ್ದು ಬಿಡುತ್ತೆ. ಕಾಂಗ್ರೆಸ್ನ 135 ಶಾಸಕರಿದ್ದಾರೆ, ಅವರಲ್ಲಿ ಸಿದ್ದರಾಮಯ್ಯರಿಗಿಂತ ಉನ್ನತವಾಗಿರತಕ್ಕಂಥ ಯಾರೂ ಇಲ್ವೇನೋ? ಸಿದ್ದರಾಮಯ್ಯನಷ್ಟೇ ಕಿಂತ ಕಡಿಮೆ ಭ್ರಷ್ಟಾಚಾರ ಮಾಡಿದವರು ಯಾರು ಇಲ್ವೇನೋ? ಸಿದ್ದರಾಮಯ್ಯನೇ ಕಡಿಮೆ ಭ್ರಷ್ಟಾಚಾರ ಮಾಡಿದವರು, ಉಳಿದವರು ಅದಕ್ಕಿಂತ ಜಾಸ್ತಿ ಭ್ರಷ್ಟಾಚಾರ ಮಾಡಿದವರೇನೋ?
ಯಾರಿಗೂ ಅಂಥ ಯೋಗ್ಯತೆ ಇಲ್ವೇನೋ? ಯೋಚನೆ ಮಾಡಬೇಕಲ್ಲ, ಇದನ್ನು ಯೋಚನೆ ಮಾಡಬೇಕಲ್ಲ. ಕಾಂಗ್ರೆಸ್ ಎಷ್ಟು ಹೆದರಿದೆ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು. CBI ಅನ್ನು ರದ್ದು ಮಾಡ್ತಾರೆ ಅಂದ್ರೆ ಇಲ್ಲಿ ಬರಬೇಕಾದ್ರೆ ಪರ್ಮಿಷನ್ ತಗೊಂಡು ಬರಬೇಕು, ನೇರವಾಗಿ ಬರಬಾರ್ದು. ಯಾಕಂದ್ರೆ ಎಲ್ಲರೂ ಕಳ್ಳರೆ ತುಂಬಿಕೊಂಡಿದ್ದಾರೆ, ದಿನಕ್ಕೊಬ್ಬರನ್ನು ಒಳಗಾಗ್ತಾರೆ ಅಂತ. ತಾಕತ್ತಿದ್ರೆ ಅವ್ರು ಹೇಳಬೇಕಿತ್ತು CBI ಅಲ್ಲ ಅಂತ ಎಂತ ಕಮಿಷನ್ಗಳು ಬರಲಿ, ನಾವು ಎದುರಿಸಲಿಕ್ಕೆ ರೆಡಿ ಇದ್ದೇವೆ, ಇದು ಆಗ್ಬೇಕಿತ್ತು ಚಾಲೆಂಜ್ ಅಂತ ಹೇಳಿದ್ರೆ. ಸಭ್ಯರು ಮತ್ತು ತಾವು ಶುದ್ಧ ಹಸ್ತರು ಅಂತಿದ್ರೆ, ಹಸ್ತವನ್ನು ತಮ್ಮ ಚಿಹ್ನೆಯನ್ನಾಗಿ ಮಾತ್ರ ಮಾಡುವುದಲ್ಲ, ಆ ಹಸ್ತ ಕೂಡ ಕ್ಲೀನ್ ಆಗಿರ್ಬೇಕು, ಆವಾಗ ಮಾತ್ರ ಜನ ಒಪ್ಪಿಕೊಳ್ತಾರೆ. ಇವರು ನೈತಿಕವಾಗಿ ಸರಿ ಆಗಿದ್ರೆ ಮಾತ್ರ ಹೌದು ಮಾತನಾಡುವಾಗ ಹೇಳ್ತಾರೆ ಕಾನೂನಿನಲ್ಲಿ ಇವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬರೆದಿದ್ಯಾ ಅಂತ. ಅರೆ, ನೀವು ನೈತಿಕವಾಗಿ ಸರಿಯಾಗಿದ್ದೀರಿ ಅನ್ನೋದಕ್ಕೋಸ್ಕರ ಜನ ಓಟ್ ಹಾಕಿದ್ದು, 135 ಶಾಸಕರನ್ನು ಕೊಟ್ಟಿದ್ದು. ನೈತಿಕವಾಗಿ ನೀವು ನಮಗೆ 5 ಗ್ಯಾರಂಟಿಗಳನ್ನು ಕೊಡ್ತೀರಿ ಅಂತ ಹೇಳಿ ಜನ ಓಟ್ ಹಾಕಿದ್ದು. 2,000 ಪ್ರತಿ ತಿಂಗಳು ಕೊಡ್ತೀರಿ ಅಂತ ಹೇಳಿ ಓಟ್ ಹಾಕಿದ್ದು. ಈಗ ಬರ್ತಾ ಇಲ್ಲ ಅದು. ಈಗ ಹಾಕ್ತೀರಿ ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಜನರಿಗೆ ದುಡ್ಡು ಕೊಟ್ಟು ನೀವು ಓಟು ಪಡಿಬೇಕು ಅಂತ ಹೇಳಿ ಮನಸ್ಸಾಗುತ್ತೋ, ಯಾವಾಗ ಎಲೆಕ್ಷನ್ ಹತ್ತಿರ ಬರುತ್ತೋ ಅವತ್ತೇ ಅಕೌಂಟ್ ಹಾಕ್ತಿದ್ರಿ. ಭ್ರಷ್ಟತೆ ಅಂತ ಅನಿಸುತ್ತಿಲ್ಲ ನಿಮ್ಗೆ? ವಾಲ್ಮೀಕಿ ಹಗರಣದಲ್ಲಿ ಆ ಹಗರಣ ಹೊರಗೆ ಬರಬೇಕಾದ್ರೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಯ್ತು. ಆತ್ಮಹತ್ಯೆ ಮಾಡಿಕೊಂಡು ಅಯ್ಯೋ ಹಗರಣ ಅಂತಾಯ್ತು. ಆಮೇಲೆ ಎಷ್ಟು 2 ತಿಂಗಳ ನಂತರ ಇವರ ಏನೋ SIT ಗೊತ್ತಾಗಿರುವಂಥದ್ದು. ಯಾವಾಗ ಇದು ಇಡಿ ಇದು ಸುತ್ತಲಕ್ಕೆ ಬಂತೋ ಅವಾಗ SIT ಬೇಕಾಯ್ತು ಇವರಿಗೆ. ಈ ರೀತಿಯಾಗಿ ತಮ್ಮ ಕೃಪಾಪೋಷಿತವಾಗಿರತಕ್ಕಂತಹ ಇಲಾಖೆಗಳನ್ನು ತಮ್ಮ ಕೈಗೊಂಬೆಯಾಗಿ ಆಡಿಸ್ಕೊಳ್ತಾ ಕಳ್ಳತನ ಮಾಡ್ತಾ ಲೂಟಿ ಹೊಡಿತಾ ಇದ್ದಾರೆ. ಇಂಥ ಪಕ್ಷವನ್ನು, ಇಂಥ ಸಿದ್ದರಾಮಯ್ಯರವರನ್ನು ಬದಲು ಮಾಡಿ ಒಳ್ಳೆ ಸ್ವಚ್ಛವಾಗಿರತಕ್ಕಂಥ ಇನ್ನೊಬ್ಬ ಮುಖ್ಯಮಂತ್ರಿ ಬರಲಿ. ಓಕೆ 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 ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಓಕೆ ಓಕೆ, ಸಂಪರ್ಕ ಸಾಧ್ಯ ಆಗ್ತಾರೆ. ಇಟ್ಸ್ ಓಕೆ. ಸೊ ಪ್ರಮುಖವಾಗಿ ಅರುಣ್ ಸರ್ ಕೂಡ ಮೆನ್ಷನ್ ಮಾಡಿದ್ರು. ಸೊ ರಾಜ್ಯದಲ್ಲಿ ಯಾವುದೇ ತನಿಖೆಗಳು, CBI ತನಿಖೆಗಳು ಆಗಬೇಕಾದರೂ ಕೂಡ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ನಿಯಮವನ್ನು ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರ ರೂಢಿಯಲ್ಲಿ ಇಟ್ಟಿರುವಂಥದ್ದು. ಸೊ ಅದು ಯಾವುದೇ ವಿಚಾರದಲ್ಲೂ ಕೂಡ ಆಗಿರಬಹುದು. ಸೊ ಈಗ ಪ್ರಸ್ತುತ 3 ದೂರುದಾರರಲ್ಲಿ ಒಬ್ಬರಾಗಿರುವಂತಹ ಸ್ನೇಹಮಹಿ ಕೃಷ್ಣ ಅವರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು CBI ತನಿಖೆ ಆಗಲಿ ಅನ್ನುವಂಥದ್ದು. ಸೊ ಅದು ಆಗೋದಕ್ಕೆ ಸಾಧ್ಯತೆಗಳು ಇದೆಯಾ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಹೈಕೋರ್ಟ್ನ ಮೆಟ್ಟಿಲನ್ನು ಏರಿರುವಂಥದ್ದು. ಹೈಕೋರ್ಟ್ನ ಮುಖಾಂತರ ಒಪ್ಪಿಗೆಯನ್ನು ಪಡೆದುಕೊಂಡರೆ CBI ತನಿಖೆ ಆಗಬಹುದು ಅನ್ನುವಂಥದ್ದು. ಸೊ ಇದರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾರ್ಕಿಕ ಅಂತ್ಯಗಳು ಸಿಗಬಹುದು ಅನ್ನುವಂಥದ್ದು ದೂರುದಾರರ ಆಗ್ರಹವೂ ಕೂಡ. ನೋಡೋಣ ಆ ವಿಚಾರವಾಗಿ. ಅದಕ್ಕಿಂತ ಮುಂಚೆ ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ, ಓಕೆ. ಜಿತೇನ್ ಸರ್, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರರ ಆಗ್ರಹ ಏನಿದೆ, CBIನ ಮುಖಾಂತರ ಈ ಒಂದು ಕೇಸನ್ನು ಇನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು. ಸೊ ಅದು ಸಾಧ್ಯತೆಗಳು ಇದೆ ಅಂತ ಅನಿಸ್ತಾ ಇದೆ ಅಥವಾ ಅಗತ್ಯತೆ ಇದೆ ಅಂತ ಅನಿಸ್ತಾ ಇದೆಯಾ ಲೋಕಾಯುಕ್ತಕ್ಕಿಂತ? ಲೋಕಾಯುಕ್ತ ಆದರೆ ರಾಜ್ಯದ ಒಂದು ಪ್ರಭಾವ ಬೀರುವಂತಹ ಭಯ, CBI ಆದರೆ ಕೇಂದ್ರದಲ್ಲಿ ಪ್ರಭಾವ ಬೀರುವಂತಹ ಭಯ. ಅಂದರೆ ಒಂದು ಜನರ ಮನಸ್ಸಿನಲ್ಲಿ ಒಂದು ಆ ರೀತಿಯ ಪಕ್ಷಪಾತದ ಒಂದು ಕಾಣ್ತಾ ಇದೆ. ಅದಕ್ಕೆ ಸರಿಯಾಗಿ ಇವರು CBI ಅವರು ತನಿಖೆ ಮಾಡಬೇಕಾದ್ರೆ ಅನುಮತಿ ಪಡೆದುಕೊಳ್ಬೇಕು ಎನ್ನುವಂಥದ್ದನ್ನು ಕೂಡ ಸೇರಿಸೋದ್ರಿಂದ ಇವರು ಅದಕ್ಕೆ ಒಂದೊಂಥರ ಸಣ್ಣ ಮಟ್ಟಿನ ಒಂದು ಸೇಫ್ ಝೋನನ್ನು ಕಟ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರೆ. ಕೊನೆಯ ಒಂದು ಹೋರಾಟಗಳ ರೀತಿಯಲ್ಲಿ CBI ಬರಬಾರ್ದು ಎನ್ನುವಂಥದ್ದು. ಮತ್ತು CBIಯಲ್ಲೇ ಬಂದರೆ ಮೇಲ್ಗಡೆಯೂ ಕೂಡ CBIಯನ್ನು ಅದನ್ನು ಬಳಸ್ಕೊಂಡ್ರೆ ಇವರಿಗೆ ಒಂದು ರೀತಿಯಲ್ಲಿ ಸುಲಭ ಆಗ್ತದೆ, ಒಂದು ಏನು ಆರೋಪ ಮಾಡಲಿಕ್ಕೆ CBIಯನ್ನು ಬಳಸ್ಕೊಂಡು ಮಾಡಿದ್ರು ಅಂತ. ಬಟ್ ಎನಿಹೌ ನಮಗೆ ದಿಲ್ಲಿಯಲ್ಲಿರುವಂತಹ ಕೇಜ್ರಿವಾಲ್ ಒಂದು ಉದಾಹರಣೆ ಆಗಿದ್ದಾರೆ. ಬಟ್ ಕೇಜ್ರಿವಾಲ್ ಏನು ಹೇಳಿದರೆ ಒಂದು ರೀತಿಯಲ್ಲಿ ಒಂದು ಮರಳು ಮಾತುಗಾರಿಕೆಯಲ್ಲಿ ಆ ರೀತಿಯಾಗಿ ಜನರನ್ನು ಒಂಥರ ಒಳಗಾಕೊಂಡು ಆಡಳಿತ ನಡೆಸಿದವರು. ಬಟ್ ಸಿದ್ದರಾಮಯ್ಯರಿಗೆ ಹಾಗಲ್ಲ. ಏನು ಹೇಳಿದರೆ ಅವರಿಗೆ ಕಣ್ಣು ಮುಚ್ಚಿ ಬೆಂಬಲಿಸುವಂಥ ಒಂದು ದೊಡ್ಡ ವರ್ಗ ಇದೆ, ಅಹಿಂದ ವರ್ಗ, ದೊಡ್ಡದಾದಂಥ ಒಂದು ವರ್ಗ ಇದೆ. ಒಂದು ವೇಳೆ ಈ ವರ್ಗವನ್ನು ಎದುರು ಹಾಕ್ಕೊಂಡು ಹೋಗಲಿಕ್ಕೆ ಕಾಂಗ್ರೆಸ್ನ ಹೈಕಮಾಂಡಿಗೂ ಇದಿಲ್ಲ, ಮತ್ತು BJP ಕೂಡ ಕೇಂದ್ರದಲ್ಲೂ ಕೂಡ ಹೆಚ್ಚು ಅಂದರೆ ಅದನ್ನು ಇಂಟರ್ಫಿಯರ್ ಆಗುವ ರೀತಿಯಲ್ಲಿ ಅವರು ಏನು ತನಿಖೆ ನಡೆಸಲಿಕ್ಕೆ ಏನು ಇದು ಹೋಗುವುದಿಲ್ಲ. ಬಟ್ ಲೋಕಾಯುಕ್ತ ತನಿಖೆಯಲ್ಲೇ ಅವರಿಗೆ ಈಗ ಸದ್ಯದಲ್ಲಿ ಹೈಕೋರ್ಟ್ ಮೂಲಕ ಲೋಕಾಯುಕ್ತ ತನಿಖೆಯನ್ನೇ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಏನಾದರೂ ವೈಫಲ್ಯ ಆದರೆ CBIಯನ್ನು ನಡೆಸುವಂಥ ಎಲ್ಲ ಪ್ಲ್ಯಾನ್ಗಳು ಖಂಡಿತ ಅವರ ಬಳಿ ಇರ್ತದೆ. ಯಾಕೆ ಹೇಳಿದರೆ
ಕೊನೆಗೆ ಏನು ಹೇಳಿದ್ರೆ ಆರಂಭದಲ್ಲಿರುವಂತಹ ಬೆಂಬಲ ಕೊನೆಗೆ ಸಿದ್ದರಾಮಯ್ಯರಿಗೆ ಬರದೇ ಇರ್ತದೆ. ಆರಂಭದ ಒಂದು ಸ್ವಲ್ಪ ಈಗ 3 ತಿಂಗಳ ಕಾಲ ಏನೋ ಆ ಸಂದರ್ಭದಲ್ಲಿ ಅಧಿಕಾರ ಎನ್ನುವಂಥದ್ದು ಅದೇ ರೀತಿ ಸ್ವಲ್ಪ ಏನು ರೋಗ ನಿರೋಧಕ ಶಕ್ತಿ ಕಮ್ಮಿ ಆದ ಕೂಡಲೇ ಅಟ್ಯಾಕ್ ಮಾಡ್ತದೆ ರೋಗಾಣುಗಳು ಎನ್ನುವ ಹಾಗೆ ಇವರು ಸ್ವಲ್ಪ ಒಂದು ಚಂಚಲವಾಗ್ತಾರೆ ಎಂದರೆ ತಕ್ಷಣಕ್ಕೆ ಅದರ ಮೇಲೆ ದಾಳಿ ಮಾಡಲಿಕ್ಕೆ ತುಂಬ ಸ್ವಪಕ್ಷೀಯರೇ. BJP ಆರೋಪ ಮಾಡಬೇಕಂತೇನಿಲ್ಲ, BJP ಅವರು ಪ್ರತಿಭಟನೆ ಮಾಡಬೇಕಂತೇನಿಲ್ಲ. ಇನ್ನು ಯಾರೋ ಇನ್ನೊಂದು ಇವರಿಗೆ ಸಿಗ್ತದೆ, ಅವರನ್ನು ಬದಲಾಯಿಸ್ತಾರೆ ಎನ್ನುವಂಥ ಮಾತುಗಳು ಕೇಳಿ ಬಂದ ತಕ್ಷಣ ಅವರ ಒಂದು ಕವಚ ಏನು ಸುರಕ್ಷಾ ಕವಚದಾಗಿ ಏನು ಭದ್ರವಾಗಿ ಈಗ ಇದ್ದಾರೆ. ತಮ್ಮ ಅಹಿಂದ ವರ್ಗದ ಮತ್ತು ತಮ್ಮ ಶಾಸಕರು ತಮ್ಮ ಇವರ ಜೊತೆ ಸೇರಿಕೊಂಡು ಒಂದು ರಕ್ಷಾ ಕವಚವನ್ನು ಕಟ್ಕೊಂಡಿದ್ದಾರೆ. ಅದು ಏನು ಒಡೆಯುವ ಸಾಧ್ಯತೆ ಇದೆ. ಹಾಗಾಗಿ ಈಗ ಅದನ್ನು ಲೋಕಾಯುಕ್ತದ ಮೂಲಕವೇ ಒಡೆಯಲಿಕ್ಕೆ ಸಾಧ್ಯವೋ ಅಥವಾ CBIಯನ್ನು ಅದಕ್ಕಿಂತ ದೊಡ್ಡದಾದ ಒಂದು ಅಸ್ತ್ರ CBIಯನ್ನು ಬಳಸಲಿಕ್ಕೆ ಆಸ್ಪದ ಇದೆಯೋ ಎನ್ನುವುದನ್ನು ಮುಂದಿನ ದಿನಗಳೆಲ್ಲ ನಾವು ನೋಡಬೇಕಷ್ಟೇ. ಯಾವ ರೀತಿ ಮಾಡ್ಬೋದು, ಅವಕಾಶಗಳಿದೆ, ಸ್ವಲ್ಪ ಪ್ರೊಸೆಸ್ ಆದರೆ ಅದರ ಜೊತೆಯಲ್ಲೇ ಆ ಪ್ರೊಸೆಸ್ ಕೂಡ ನಡೀಬೋದು ಇದರಲ್ಲಿ ಸಿಗದಿದ್ರೆ. ಓಕೆ ಒಂದು ದೂರವಾಣಿ ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ, ಹೇಳಿ ಸರ್. ಬಹುಶಃ ಚೌತಿಯ ಗಣೇಶನ ಶಾಪ ಏನಾದ್ರು ತಟ್ಟಿದೆ ಅಂತ ಕಾಣ್ತಾ ಇದೆ. ಅವತ್ತು ಗಣೇಶ ವಿಗ್ರಹವನ್ನು ವಶಪಡಿಸಿಕೊಂಡ್ರಲ್ಲ, ಅದೇ ರೀತಿ ಇವರಲ್ಲಿ ಈಗ ಲೋಕಾಯುಕ್ತರು ವಶಪಡಿಸಿಕೊಳ್ಳುವಂತ ಸಂದರ್ಭ ಬಂದಿದೆ. ಇವಾಗ ಏನಾಗಿದೆ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರು ಒಂದು ಮೇಲ್ಪಂಕ್ತಿ ಹಾಕ್ಬೇಕು. ಆದ ಕೂಡಲೇ ಇದ್ರು ಪ್ರಕ್ರಿಯೆಗೆ ಒಳಗಾಗಬೇಕಾಗಿತ್ತು. ರಾಜೀನಾಮೆ ಕೊಟ್ಟು ದೋಷ ಬರ್ಬೋದಿತ್ತಲ್ಲ, ಏನು ಸಮಸ್ಯೆ ಇರಲಿಲ್ಲ. ಇನ್ನೊಂದು ಮ್ಯೂಸಿಕ್ ತರ ಕಾಣ್ತಾ ಇದೆ. ತಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ಹಲೋ, ಕಾಲೇಜ್ ಕಾಲ ಅಂತ ಹೇಳ್ತಾರಲ್ಲ ಸರ್, ತಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಈಗ ಯಡಿಯೂರಪ್ಪರವರ ಸಮಯದಲ್ಲಿ ಇವರು ಭಾರತವಾಗಿ ಇದು ರಾಜ್ಯಪಾಲರಿರುವಾಗ ಏನೆಲ್ಲ ಮಾಡಿದ್ರು, ಯಡಿಯೂರಪ್ಪ ರಾಜೀನಾಮೆ ಮಾಡ್ಬೇಕಂತಲೇ ಸ್ಟ್ಯಾಂಡ್ ಆಗಿದ್ರು. ಯಾಕೆ ಇದನ್ನ ಅದನ್ನ ಮೇಲ್ಪಂಕ್ತಿ ಹಾಕ್ಬಾರ್ದು? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೋದಲ್ವಾ? ಓಕೆ, ಅರುಣ್ ಸರ್, ಈಗಾಗಲೇ ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಡಳಿತಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ 136 ಸೀಟುಗಳ ಮೆಜಾರಿಟಿಯ ಮುಖಾಂತರ ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸ್ತಾ ಇದೆ. ಈಗ ಒಮ್ಮಿಂದೊಮ್ಮೆಲೆ ರಾಜೀನಾಮೆ ಕೊಡಿ ಅನ್ನುವಂತಹ ವಿಚಾರವಾಗಿ BJP ಬೀದಿಗಿಳಿತಾ ಇದೆ. ಕೇವಲ FIR ದಾಖಲಾಯಿತು ಅಥವಾ ತನಿಖೆಗೆ ಆದೇಶವನ್ನು ನೀಡಿದರು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ನೀಡಬೇಕಾದಂಥ ಅನಿವಾರ್ಯತೆಗಳಿದೆಯಾ ಅಂತ ಹೇಳಿ ಕಾಂಗ್ರೆಸ್ಗೆ? ಇದು ಸ್ಪೆಷಲಿ ಸಿದ್ದರಾಮಯ್ಯನವರ ಒಂದು ಆದರ್ಶ ಏನು, ಆ ಆದರ್ಶಕ್ಕೆ ಮೆಚ್ಚಿ ಅಲ್ವಾ ಅವರನ್ನು ಮುಖ್ಯಮಂತ್ರಿ ಮಾಡಿರುವಂಥದ್ದು. ಸಿದ್ದರಾಮಯ್ಯನವರು ಒಂದ್ಸತಿ ಹೇಳ್ತಾರೆ, ಈ CM ಆಗಿ ಮುಂದುವರಿಬೇಕಾದ್ರೆ ಅವರ ಮೇಲೆ ಆರೋಪಗಳು ಇರಬಾರ್ದು, ಅದು ಕೂಡ ತನಿಖೆಯ ಹಂತದಲ್ಲಿ ಇರಬೇಕಾದ್ರೆ ಒಬ್ಬ CM ಆಗಿದ್ದವ ಆ ತನಿಖೆಯನ್ನು ಪ್ರಭಾವಿತಗೊಳಿಸಬಲ್ಲ, ಈ ಒಂದು ಅಪವಾದ ಇರುತ್ತೆ. ಅದಕ್ಕೋಸ್ಕರ ಶುದ್ಧವಾಗಿರತಕ್ಕಂತಹ ಮತ್ತು ಸ್ಪಷ್ಟವಾಗಿರತಕ್ಕಂತಹ ಒಂದು ತನಿಖೆ ಆಗಬೇಕಾದರೆ CM ಶುಡ್ ಬಿ ರಿಸೈನ್. ಅಂದ್ರೆ CM ಆಗಿದ್ದ ಯಡಿಯೂರಪ್ಪನ ಬಗ್ಗೆ ಹೇಳ್ತಾ ಇದ್ರು, ಅವರು ರಿಸೈನ್ ಮಾಡಬೇಕು. ಇದು ಘಂಟಾಘೋಷವಾಗಿ ಹೇಳಿದ್ಯಾರು? ಇದೇ ಸಿದ್ದರಾಮಯ್ಯನವರು. ಇದೇ ವಾಕ್ಯಗಳು ತನ್ನ ಜೀವನದಲ್ಲಿ ಬರುತ್ತೆ ಅಂತ ಕಲ್ಪನೆ ಮಾಡಿಕೊಂಡಿರ್ಲಿಕ್ಕಿಲ್ಲ ಯಾವಾಗ ಭ್ರಷ್ಟಾಚಾರ ಮಾಡುವಾಗ. ಇವಾಗ ಇದೇ ವಾಕ್ಯಗಳು ತನ್ನ ಜೀವನದಲ್ಲಿ ಬಂದಿದೆ ಅಂತ ಹೇಳುವಾಗ, ಹೌದು, ನಾನು ಆವಾಗ ಹೇಳಿದ್ದೆ, ನಿಜವಾಗಿರತಕ್ಕಂಥ ದೊಡ್ಡ ನಾಯಕನೇ ಆಗಿದ್ರೆ ಇವರು ಜನರು ಕೇಳುವುದಕ್ಕಿಂತ ಮುಂಚೆ ರಾಜೀನಾಮೆ ಕೊಡಬೇಕಿತ್ತು, ತನಿಖೆ ಎದುರಿಸಬೇಕಿತ್ತು. ಕ್ಲೀನ್ ಚಿಟ್ ಹಾಕಿ ಬಂದಿದ್ದೇ ಆದ್ರೆ ಜನರೇ ಇವರನ್ನು ಮತ್ತೊಮ್ಮೆ CM ಗಾದಿಗೆ ಏರಿಸ್ತಿದ್ರು. ಅಲ್ಲ, ಈಗ ಕೇಳ್ತಾ ಇರುವಂತ ಜನರಲ್ಲ, ಬದಲಾಗಿ ವಿಪಕ್ಷದವರು ಕೇಳ್ತಾ ಇರುವಂತದ್ದು ರಾಜೀನಾಮೆ ಕೊಡಿ ಅಂತ ಹೇಳಿ. ಅದು ಅವರ ಆರೋಪ. ನೀವು ಯಾರ ಜನರಿಗಿರಿ ಈ ಜೈಲಿನಲ್ಲಿ ಕುಳಿತುಕೊಂಡು ಈ ತನಿಖೆ ಎದುರಿಸ್ತಾ ನಮ್ಮ CM ನನ್ನು ನೋಡ್ಲಿಕ್ಕೆ ಯಾರಿಗೆ ಇಷ್ಟ ಇದೆ ಹೇಳಿ? ಯಾರಿಗಿಷ್ಟ ಇದೆ? ಸಿಎಂ ಅಂತ ಹೇಳಿದ್ರೆ, ನಾನು ಹೇಳಿದೆಲ್ಲ, ಯಾವುದೋ ಒಂದು ಸ್ಥಳೀಯ ಯಾವುದೋ ಒಂದು ಸಂಘ ಸಂಸ್ಥೆಗಳ ಅಧ್ಯಕ್ಷರ ಅವರೇನೋ ರಿಸೈನ್ ಮಾಡಬೇಕಾಗಿಲ್ಲ, ಕಾನೂನಿನಲ್ಲಿ ಕೂಡ ಇಲ್ಲ ಸ್ವಾಮಿ ರಿಸೈನ್ ಮಾಡಬೇಕು ಅಂತ ಹೇಳಿ. ಆದ್ರೆ ನೈತಿಕತೆ ಭಾಷಣ ಬಿಗಿದವರು, ಸಂವಿಧಾನದ ಪುಸ್ತಕವನ್ನು ಅಲಾಡಿಸ್ಕೊಂಡು ಹೋದವರು,
ಸಂವಿಧಾನವನ್ನು ಉಳಿಸುವುದು ಬೇಡವಾ? ಈಗ ಅಲ್ಲ, ಸಂವಿಧಾನಕ್ಕೆ ಒಂದು ಮರ್ಯಾದೆ ಕೊಡೋದು ಬೇಡವಾ? ಶೇಟ್ಜಿ, ಈಗ ಸಂವಿಧಾನಿಕ ಮರ್ಯಾದೆ ಕೊಡೋದಾದ್ರೆ ಕುಮಾರಸ್ವಾಮಿ ಅವರು ಕೂಡ ಜಾಮೀನ್ ಮೇಲೆ ಹೊರಗಿದ್ದಾರೆ. ಮತ್ತೆ ಇವರು ರಾಜೀನಾಮೆ ಕೇಳ್ತಾ ಇರುವಂತಹ ಯಡಿಯೂರಪ್ಪನವ್ರ ಮೇಲೂ ಪೋಕ್ಸೋ ಕೇಸ್ ಇದೆ. ಅಂದ್ರೆ ಕೇಸ್ ನಿಮ್ಮ ಬಿಜೆಪಿಯ ಸರ್ಕಾರದಲ್ಲೂ ಕೂಡ ಕೇಸ್ಗಳ ಮೇಲೆ ಕೇಸ್ ಇದೆ. ಆದ್ರೂ ಕೇಂದ್ರ ಸರ್ಕಾರದವರು ಇವರು ಏನು HDK ಕೂಡ ಜಾಮೀನಿನ ಹೊರಗಡೆ ಇದ್ದಾರೆ. ಲೋಕಾಯುಕ್ತ ತನಿಖೆ ಇದೆ, ತನಿಖೆ ಅವರೀಗ ಮೇಲೆ ಜಾರಿ ಶುರು ಮಾಡಿದ್ದಾರೆ. ನಾನು ರಾಜೀನಾಮೆ ಒತ್ತಾಯ ಮಾಡುದಿಲ್ಲ ಸಿದ್ದರಾಮಯ್ಯರಿಗೆ. ಅಂದ್ರೆ ಏನು ಬಂದ ಅಂತಾರೆ. HD ಕುಮಾರಸ್ವಾಮಿ ಅವರು ಲೋಕಾಯುಕ್ತಕ್ಕೆ ಹೋಗಿ ಏನಾದ್ರೂ ಅಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಒಬ್ಬ ಮುಖ್ಯಮಂತ್ರಿಗಿಂತಲೂ ಅಷ್ಟೊಂದು ಇದೆಯಾ? ಕುಮಾರಸ್ವಾಮಿ ಏನು ನೋಡಿದ್ರೆ ರಾಜಕಾರಣಿಗಳು ಎಲ್ಲ ಅದರಲ್ಲಿ ಮುಖ್ಯಮಂತ್ರಿ ಅಥವಾ ಸಚಿವರು ಅನ್ನುವಂತಹ ಭೇದಭಾವ ಯಾಕೆ ಅಂತ ಹೇಳಿ ಅವ್ರ ಸೆಂಟ್ರಲ್ ಪವರ್ ಇದೆ. ಮತ್ತೆ ಅದನ್ನು ಪ್ರಭಾವಿತಗೊಳಿಸುವಂತಹ ಶಕ್ತಿ ಇರುವಂತದ್ದು ಅಥವಾ ಒಬ್ಬ ಮುಖ್ಯಮಂತ್ರಿ ಬಂದು ಕುಳಿತುಕೊಂಡಿದ್ದಾನೆ, ಅವನ ಎದುರಿಗೆ ಸರ್ ಸರ್ ಅಂತ ಹೇಳಿ ಪ್ರಶ್ನೆ ಕೇಳುವಂಥದ್ದು, ಅದು ಕೂಡ ಮೈಸೂರಿನ ಯಾರು SP ಗೆ ಏನೋ ಅದರ ಜವಾಬ್ದಾರಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಆ ತುಲನೆ ಮಾಡಬೇಕು. ಆ ಮುಖ್ಯಮಂತ್ರಿ ಗಾದಿಯಲ್ಲಿದ್ದವ ಎದುರಿನಲ್ಲಿರ್ತಕ್ಕಂಥ ಅಧಿಕಾರಿಯನ್ನು ಪ್ರಭಾವಿತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಹೇಗಾಗುತ್ತೆ? ಯಾಕೆ? ಇವತ್ತೇನಾದರೂ ಈ ಮುಖ್ಯಮಂತ್ರಿಯ ಪಟ್ಟು ಹಿಡಿಲಿಕ್ಕೆ ಹೋದರೆ ನಾಳೆ ನನ್ನ ಸಂಬಳಕ್ಕೋ ನನ್ನ ಹುದ್ದೆಗೋ ಏನಾದ್ರೂ ಅಪಾಯ ಬರ್ಲಿಕ್ಕೆ ಸಾಧ್ಯ ಇದೆ ಅನ್ನತಕ್ಕಂತಹ ಒಂದು ಪ್ರಭಾವ. ಆದ್ರೆ ನೀವು ಈಗ ಆಗದಿಂದ ಹೇಳ್ತಾ ಇದ್ದು ನೈತಿಕತೆ, ನೈತಿಕತೆ ಇದೆಯಾ ಅಂತ ನಾವು ಕೇಳುದು. ಅದೇ ನೈತಿಕತೆ ಸಿದ್ದರಾಮಯ್ಯ ಹೇಳಿದ್ರಲ್ಲ. ಈಗ ಸಿದ್ದರಾಮಯ್ಯನವರು ಹೇಳಿ ನನಗೆ ಯಾವ ನೈತಿಕತೆಯೂ ಇಲ್ಲ, ನನಗೆ ಕಳ್ಳತನ ಮಾಡೋದೇ ನೈತಿಕತೆ ಅಂತ ಹೇಳಿಬಿಡ್ಲಿ, ಅದು ಜನ ನೋಡ್ಕೊಳ್ತಾರೆ. ಅವ್ರು ಹೇಳಿದ್ರಲ್ಲ ಸ್ಪಷ್ಟವಾಗಿ ಏನಂತ, ನನಗೆ ಯಾವುದೇ ನೈತಿಕತೆ ಇಲ್ಲ ಅಂತ ಹೇಳಿದ್ರಲ್ಲ. ಎಲ್ಲಿಯಾದ್ರೂ ಕಾನೂನಿನಲ್ಲಿ ರಾಜೀನಾಮೆ ಕೊಡ್ಬೇಕು ಅಂತ ಬರ್ದಿದ್ಯಾ ಅಂತ ಕೇಳಿದ್ರಲ್ಲ, ಅದರ ಅರ್ಥ ಅದೇ ಅಲ್ವಾ? ಅದೇ. ಆದ್ರೆ ನನಗೆ ನೈತಿಕತೆ ಇಲ್ಲ. ನೋಡಿ, ಎರಡು ವಾದಗಳಿವೆ. ನಮಗೆ ಒಂದು ನೈತಿಕತೆ ಇರಬೇಕು, ಮತ್ತೊಂದು ಕಾನೂನು ಪ್ರಕಾರ ಹೋಗ್ತೇನೆ, ಮತ್ತೆ ನೈತಿಕತೆ. ಈಗ ನೈತಿಕತೆಯ ಹೇಳುವಂತಹ ಸಿದ್ದರಾಮಯ್ಯನವರು ಯಾಕೆ ಹೇಳಿ ಆವತ್ತು ಕೂಡ ಹೇಳಲಿಕ್ಕಾಗ್ಲಿಲ್ವಾ ಯಡಿಯೂರಪ್ಪನವರಿಗೆ? ಕಾನೂನಿನಲ್ಲಿ ಯಡಿಯೂರಪ್ಪನವರೇ ಯಾವುದೇ ಅಂಥದ್ದು ರಾಜೀನಾಮೆ ಕೊಡಿ ಅಂತ ಹೇಳಲಿಲ್ಲ, ನಾನು ಕೂಡ ಹೇಳುವುದಿಲ್ಲ, ನೀವು ಕಾನೂನು ಪ್ರಕಾರ ಮುಂದುವರಿ ಅಂತ ಹೇಳ್ಬೋದಿತ್ತಲ್ಲ. ಆ ವಾಕ್ಯಕ್ಕೆ ಏನ್ ಹೇಳ್ತೀರಿ ಜಿತೇಂದ್ರ ಅವರೇ? ಆವಾಗ ಅಧಿಕಾರ ಎನ್ನುವಾಗ ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಒಂದೇ ಅಂತ ನಾನು ಆವಾಗ ಬಿಜೆಪಿ ಕೂಡ ಅಷ್ಟೇ ಮಾಡಿರುವಂತದ್ದು. FIR ದಾಖಲಾಗಿ ಅಥವಾ ತನಿಖೆಯ ಹಂತದಲ್ಲಿರುವ 135 ಶಾಸಕರನ್ನು ಕೊಟ್ಟು ಇವರನ್ನು ರಾಜ್ಯದ ಜನತೆ ಆರಿಸಿಕೊಂಡು ಮುಖ್ಯಮಂತ್ರಿ ಮಾಡಿದೆ. ಆವಾಗ ಕೂಡ ನಾನು ಅದೇ ಹೇಳ್ತಿದ್ದೇನೆ, ನಾನು ನೈತಿಕತೆಯಲ್ಲಿ ಹಿಂದೆ ಉಳಿತೇನೆ ಹೇಳಿ ಅಲ್ವಾ? ನನಗೆ ನೈತಿಕತೆ ಅಲ್ಲ, ನನಗೆ ಕಾನೂನು ಮಾತ್ರ ಅಂತ ಬಾಯಿ ಬಿಟ್ಟು ಹೇಳಿ. ನನಗೆ ನೈತಿಕತೆ ಇಲ್ಲ, ಮುಂಚೆ ಹೇಳಿದ್ದೆ ಹೀಗೆ, ಆದ್ರೆ ನಾನೀಗ ಉಲ್ಟಾ ಹೊಡಿತಾ ಇದ್ದೀನಿ ಹೇಳಿ ಅಲ್ವಾ? ಒಪ್ಪಿಕೊಳ್ಳಿ ಅಲ್ವಾ? ಒಪ್ಪಿಕೊಂಡ್ರೆ ಬಿಡ್ತೀರಿ, ಒಪ್ಪಿಕೊಳ್ಳಿ, ಜನ ನೋಡ್ಕೊಳ್ತಾರೆ. ಓಕೆ, ನಮ್ಮ ಕೆಲಸ ನಾವು ಮಾಡ್ತೀವಿ, ಅದು ನಮ್ಮ ಕರ್ತವ್ಯ. ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ, ಯಾವುದನ್ನು ವಿರೋಧ ಮಾಡ್ಬೇಕು ಅದನ್ನು ವಿರೋಧ ಮಾಡ್ತೀವಿ, ಯಾವುದನ್ನು ಯಾರನ್ನು ತಿದ್ದು ಮಾಡ್ಬೇಕು ಅದೆಲ್ಲ ಕೆಲಸವನ್ನು ನಾವು ಮಾಡ್ತೀವಿ. ಓಕೆ ಜಿತೇಂದ್ರ ಸರ್, ಇದೇ ವಿಚಾರವಾಗಿ ನೋಡೋದಾದ್ರೆ ಅಂದ್ರೆ ಬಿಜೆಪಿ ಅವರು ಅಥವಾ JDS ನವರು ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ, ಸ್ಪೆಷಲಿ ನೈತಿಕತೆ ವಿಚಾರದಲ್ಲಿ. ಇಲ್ಲಿ ಕೇಳಿಲ್ಲಂತೆ. JDS ನವರು ಈಗ ಸ್ಪಷ್ಟಪಡಿಸಿದ್ದಾರೆ ಕುಮಾರಸ್ವಾಮಿ ಅವರ ಮೊನ್ನೆ ಹೇಳಿಕೆ ಆ ರೀತಿ ಆಗಿದೆ. ಅಂದ್ರೆ ಯಾಕೆ ಅಂದ್ರೆ ಅವ್ರದ್ದು ಲೋಕಾಯುಕ್ತ ತನಿಖೆದ್ದು ಎಲ್ಲ ಒಂದೊಂದೇ ಪಟ್ಟಿ ಬರ್ಲಿಕ್ಕೆ ಶುರು ಆಯ್ತಲ್ಲ, ಈಗ ಹಂತದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ತಕ್ಷಣ ಗೊತ್ತಾಗ್ತದೆ. ಅವರು ಈ ರಾಜಕಾರಣಿಗಳಿಗೆ ಅಂದ್ರೆ ಜನರಿಗೆ ಮರೆವು ಬೇಗ, ಜನರು ಮರಿತಾರೆ. ಅಂದ್ರೆ ಆವಾಗ ಹೇಳುವಾಗ ಒಂದು ಸ್ವಲ್ಪ ಏನು ದೂರ 1-2 ವರ್ಷ ಆಗಿದ್ರೆ ಹೇಳ್ಬೋದು. ಈಗ ಲೋಕಾಯುಕ್ತ ತನಿಖೆ ಅವ್ರಿಗೂ ಬಿಸಿ ಬಿಸಿ ತಟ್ತಾ ಇದೆ, ಅಂದ್ರೆ ಹತ್ರ ಇದೆ. ಹಾಗಾಗಿ ಅವ್ರು ಈಗ ನಾನು ರಾಜೀನಾಮೆ ಒತ್ತಾಯ ಮಾಡಿದ್ರೆ ಹಾಗಾದ್ರೆ ನೀವು ಕೊಡಿ ಅಂತ ಎಲ್ಲ ಗಮನ ಕುಮಾರಸ್ವಾಮಿ ಅವರ ಮೇಲೆ ಹೋಗ್ತದೆ. ಹಾಗಾಗಿ JDS ಪಕ್ಷದವರು ಕೇಳ್ತಾ ಇಲ್ಲ, ನಾನು ಕೇಳ್ತಾ ಇಲ್ಲ, ಮುಖ್ಯವಾಗಿ ನಾನು ಕೇಳ್ತಾ ಇಲ್ಲ ಅಂತ ಹೇಳಿದ್ರು. ಅಧಿಕಾರ ದಾಹಕ್ಕೆ ಅಧಿಕಾರವನ್ನು ನಡೆಸುವುದಕ್ಕೆ HD ಕುಮಾರಸ್ವಾಮಿ ಅವರು ಒಂದು ಸ್ಪಷ್ಟ ಜ್ವಲಂತ ನಿದರ್ಶನ. ಅವರಿಗೆ ನೈತಿಕತೆ ಅಥವಾ ಏನು ಕುಟುಂಬ ರಾಜಕಾರಣ ಯಾವುದಿಲ್ಲ. ಮತ್ತೆ ಅಧಿಕಾರಕ್ಕಾಗಿ ಯಾರನ್ನು ಬಳಸ್ಕೊಳ್ಬೋದು ಎನ್ನುವಂಥದ್ದು ಇವರು ಕುಮಾರಸ್ವಾಮಿಯನ್ನು ಕೇಂದ್ರದಲ್ಲಿ ಏನು ಸಚಿವರಾಗಿ ಮತ್ತೆ JDS ಮತ್ತು BJP ಮೈತ್ರಿ ಆಗಿರೋದು ಸ್ಪಷ್ಟವಾಗಿ ಒಂದು ಉದಾಹರಣೆ. ಈಗ ಏನು ಹೇಳಿದರೆ ಡಿಲ್ಲಿಯಲ್ಲಿ ಒಂದು ಮಾದರಿ ಇದೆ, ಏನು ಕೇಜ್ರಿವಾಲ್ ಅವು ಎಷ್ಟು ಹಠಮಾರಿ ಅಂದರೆ ನೈತಿಕತೆಯ ಒಂದು ವ್ಯಾಖ್ಯಾನ ಯಾವ ರೀತಿ ಅಂತ ಹೇಳಿದರೆ, ನಮ್ಮ ಬಟ್ಟೆ ಹಾಗೆ, ಬಟ್ಟೆಗಳ ದಿರಿಸಿನ ಹಾಗೆ. ಅಂದ್ರೆ ಒಂದು ಕಾಲದಲ್ಲಿ ಏನು ಡ್ರೆಸ್ ಫುಲ್ ಮೈ ತುಂಬ ಬಟ್ಟೆಗಳನ್ನು ಧರಿಸ್ತಾ ಇದ್ರು. ಈಗ ಸಣ್ಣ ಸಣ್ಣ ಬಟ್ಟೆಗಳನ್ನು ಧರಿಸಿದ್ರು ಕೂಡ ಅದು ನೈತಿಕವೇ, ಅದು ಅನೈತಿಕ ಅಂತ ಹೇಳಿಕ್ಕಾಗುತ್ತೆ. ಹಾಗೆ ಯಾವುದನ್ನು ಕೂಡ ನೀವು ಆವಾಗ ಕೊಟ್ಟಿದ್ರಿ,
ಈಗ ಕೊಡ್ತಾ ಇಲ್ಲ ಹೇಳಿದ ಅದು ಈಗಿನ ವ್ಯಾಖ್ಯಾನ ನೈತಿಕತೆದ್ದು ಬೇರೆ, ಆಗಿನ ವ್ಯಾಖ್ಯಾನ ಬೇರೆ. ಹಾಗಾಗಿ ಈಗ ಇವರೆಲ್ಲ ಏನು ಹೇಳಿದ್ದಾರೆ ಹೇಳೋದು ಏನು ಅಂತ ಹೇಳಿದ್ರೆ, ಈಗ ಕೇಜ್ರಿವಾಲ್ ಅಲ್ಲಿವರೆಗೆ ಇಳಿದಿದ್ದಾರೆ. ಏನು ಅಲ್ಲೇ ಏನು ಜೈಲಿಂದಲೇ ಅವರು ಮುಖ್ಯಮಂತ್ರಿ ಪದವನ್ನು, ಜೈಲಲ್ಲಿ ಕೂತ್ಕೊಂಡಿದ್ರು ಮುಖ್ಯಮಂತ್ರಿ ಪದವನ್ನು ಬಿಡದಿರುವವರೆಗೆ ನೈತಿಕತೆ ಅಷ್ಟು ಕಿರಿದಾಗಿದೆ. ಹಾಗಿರುವಾಗ ಅಷ್ಟೇ ದೊಡ್ಡ ಮಾದರಿ ಅಲ್ಲಿ ಇವರಿಗೆ ಸಿದ್ದರಾಮಯ್ಯ ಇರುವಾಗ ಇವರು ಜೈಲಿಗೆ ಹೋಗುವವರೆಗಾದ್ರೂ ಕಾಯಬಹುದು ಅಂತ ಹೋಗ್ತಾರೆ ಅಂತ ಹೇಳುದಲ್ಲ. ಲೋಕಾಯುಕ್ತದ ತನಿಖೆ ಇದರಲ್ಲಿ ನನಗೆ ಭರವಸೆ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಹಾಕಿರತಕ್ಕಂಥ IPC ಸೆಕ್ಷನ್ ಗಳನ್ನು ನೋಡಿ, 120B ಹಾಕಿದ್ದಾರೆ ಕ್ರಿಮಿನಲ್ ಪಿತೂರಿ ಅಂತೆ, 166 ಸಾರ್ವಜನಿಕ ಸೇವಕರಿಗೆ ಸಂಬಂಧಪಟ್ಟ ಕಾನೂನು, ಮತ್ತೆ ಆಸ್ತಿ ದುರ್ಬಳಕೆ 403, ಮತ್ತೆ 420 ವಂಚನೆ, 426 ದುಷ್ಕೃತ್ಯ ಮಾಡಿದ್ದಾರೆ ಅನ್ನುವಂಥದ್ದು, ಮತ್ತೆ ಫೋರ್ಜರಿಗೆ ಸಂಬಂಧಪಟ್ಟ ಹಾಗೆ 465 ಮತ್ತು 468 ದಾಖಲೆಯನ್ನು ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳಿ, ಮತ್ತೆ ಅಕ್ರಮ ಬಂಧನ ಮತ್ತು ಇತರರಿಗೆ ಹಾನಿ 351 ಮತ್ತು 340. ಇಲ್ಲಿ ಈ ಸೆಕ್ಷನ್ಗಳನ್ನು ನೋಡಿ ಅದರ ಮೇಲ್ಗಡೆ ವಿಚಾರಣೆ ಹೋಗ್ತಾ ಇದ್ದಾರೆ ಲೋಕಾಯುಕ್ತರು ಅಂತ ಹೇಳಿದ್ರೆ ಇಲ್ಲೇ ನನಗೆ ಸ್ವಲ್ಪ ಯಾಕೋ ಆಭಾಸ ಆಗ್ತಾ ಇದೆ. ಇದರಲ್ಲಿ ಸಿದ್ದರಾಮಯ್ಯನವರನ್ನು ಸೇಫ್ ಗಾರ್ಡ್ ಮಾಡುವಂತಹ ಸೆಕ್ಷನ್ಗಳನ್ನು ಇದರಲ್ಲಿ ಹಾಕಿದ್ದಾರೆ ಅನ್ನುವಂಥ ಅಲ್ಲಿ ಸ್ವಜನ ಪಕ್ಷಪಾತದ ಬಗ್ಗೆ ಇರತಕ್ಕ ಸೆಕ್ಷನ್ಗಳು ಇದರಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಸಿದ್ದರಾಮಯ್ಯ ಆರೋಪಿಯನ್ನು ಬಿಟ್ಟು ಉಳಿದವರು ಏನೇನು ಮಾಡಿದಾರಲ್ಲ ಅದರ ಬಗ್ಗೆ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಅರುಣ್ ಶೆಟ್ಟಿ ಏನ್ ಹೇಳಿದ್ರೆ, BS ಯಡಿಯೂರಪ್ಪರದ್ದು ಬೇರೆ ಕೇಸ್, ಅವ್ರದ್ದು ಏನು ನೇರವಾಗಿ ಕಿಕ್ ಬ್ಯಾಕ್ ಅನ್ನ ಅಕೌಂಟ್ ಮೂಲಕ ಚೆಕ್ ಮೂಲಕವೋ ಏನೋ ಪಡೆದದ್ದು, ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ ಏನು ಪ್ರಭಾವ ಬೀರಿದ್ರು, ಆ ರೀತಿಯಾಗಿ ಹೆಚ್ಚುವರಿ ಮಾಡಿದ್ರು ಎನ್ನುವಂಥದ್ದನ್ನ ಏನು ಅದನ್ನ ನಾವು ಪ್ರೂವ್ ಮಾಡ್ಬೇಕಂದ್ರೆ ಇಲ್ಲಿ ಹೆಚ್ಚಿನ ಇದಕ್ಕೆ ಏನು ತಕ್ಷಣಕ್ಕೆ ಏನು ಕಾಣ್ತದೆ ಅಂತ ಹೇಳಿದ್ರೆ, ಅವರು ಕಿಕ್ ಬ್ಯಾಕ್ ಪಡೆದಿದ್ದಾರೆ, ಇದು ತಗೊಂಡಿದ್ದಾರೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದ್ರೆ ಕಳ್ಳರು ಒಂದೇ ಒಂದು ಲವಲೇಶವು ತಮ್ಮ ಸುಳಿವನ್ನು ಬಿಡದೆ ಕದ್ದುವಂಥದ್ದು. ಉದಾಹರಣೆಗೆ ಹೇಗೆ ಅಂತ ಹೇಳಿದ್ರೆ, ನಮ್ಮ ಈಗ ಇದರಲ್ಲಿ ಫಿಸಿಕಲಿ ಎವಿಡೆನ್ಸ್ ಸಿಗೋದಿಲ್ಲವಲ್ಲ, ಬ್ಯಾಂಕಿನಲ್ಲಿ ರಾಬರಿ ಮಾಡ್ತಾರೆ ಅಂತ ಹೇಳಿದ್ರೆ ಇಂಟರ್ನೆಟ್ ಮುಖಾಂತರ, ಹಂಗೆಲ್ಲ ಇದೆಲ್ಲ ಒಂದು ಮಾರೀಚನ ರೀತಿಯಲ್ಲಿ ಕಳ್ಳತನ ಮಾಡಿರುವಂಥದ್ದು. ರಾವಣನ ರೀತಿಯಲ್ಲಿ ಕಳ್ಳತನ ಮಾಡಿ ಸಿಕ್ಕಿ ಬೀಳ್ತಾ ಇದ್ರು. ಇದು ಮಾರೀಚನ ರೀತಿಯಲ್ಲಿ ಮಾಡಿರತಕ್ಕಂಥ ಕೊಳ್ಳೆ ಹೊಡೆದಂಥದ್ದು. ಇವಾಗ ಇದರ ಕುಟುಂಬದಲ್ಲೇ ಇವರ ಆಸ್ತಿ ಸರಂಜಾಮುಗಳು ಸಿಕ್ಕಿರುವಂಥದ್ದು, ಅಂದ್ರೆ ಅವರ ಹೆಂಡತಿಯ ಹತ್ರನೇ ಆ ಆಸ್ತಿ ಇರುವಂಥದ್ದು. ಅವರ ಹೆಂಡತಿಯೊಟ್ಟಿಗೆ ಆಸ್ತಿ ಇದೆ. ಜಡ್ಜಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಯಾರೋ ಹೊರಗಿನವರಿಗೆ ಅಲ್ಲ ಮಾರೆ, ನಿಮ್ಮ ಹೆಂಡತಿ ಹತ್ರನೇ ಇರುವಂಥದ್ದು ಇದು. ನಿಮ್ಮ ಸರಂಜಾಮು ಸಿಕ್ಕಿರುವಂಥದ್ದಲ್ಲಿ ಪೊಲೀಸ್ ರಿಸೀವ್ ಮಾಡ್ಬೇಕಂತ ಎಲ್ಲಿ ನಿಮ್ಮ ಶ್ರೀಮತಿ ಅವರಿಗೆ, ನಿಮ್ಮ ಶ್ರೀಮತಿ ಇದರಲ್ಲೇ. ಹಾಗಿರುವಾಗ ನೀವು ಹೇಗೆ ಇದು ಪರೋಕ್ಷವಾಗಿ, ಅಲ್ಲಿ ಹೇಳಿದ್ದಾರೆ ಪ್ರತ್ಯಕ್ಷವಾಗಿ ಏನು ಕಾಣ್ತಾ ಇಲ್ಲಲ್ಲ, ಆದ್ರೆ ಪರೋಕ್ಷವಾಗಿ ಇದರಲ್ಲಿ ಸಿದ್ದರಾಮಯ್ಯನವರು ಯಾಕೆ ಪಾತ್ರ ಇಲ್ಲ ಅಂತ ಹೇಳ್ತೀರಿ? ಆಯ್ತು, ಇನ್ನೊಂದು ಕೂಡ ಹೇಳಿದ್ರು, ಆಯ್ತಪ್ಪ, ಇನ್ನೂ ಬಡ ರೈತರು ಇದ್ರಲ್ಲ ಅಂಥವರಿಗೆ ಇದೇ ಮೈಸೂರಿನ ಹೃದಯ ಭಾಗದಲ್ಲಿ ಯಾವ ರೈತರಿಗೆ ನಿಜವಾಗಿ ಕಳೆದುಕೊಂಡ ಯಾವ ರೈತನಿಗೆ ಅಲ್ಲಿ ಸೈಟ್ ಕೊಟ್ಟಿದ್ದೀರಿ ಹೇಳಿ? ಅಲ್ಲ, ಇಲ್ಲ. ಅಂದ್ರೆ ಆ ರೈತನ ಶುದ್ಧವಾಗಿರತಕ್ಕಂಥ ನಡವಳಿಕೆ ಅಂತ ಹೇಳಿ ಒಪ್ಪಿಕೊಳ್ಳಿಕ್ಕೆ ಸಾಧ್ಯನೇ ಇದು? ಇಲ್ಲ, ರೈತರ ಪ್ರಶ್ನೆ ಬರೋದಿಲ್ಲ. ಅಂದರೆ ರೈತರ ಸರ್ಕಾರ ಅಂತೇಳಿ ಆಗ BSY ಅವರು ಗೋಲಿಬಾರ್ ರೈತರ ಮೇಲೆ ಮಾಡಿದ್ದಾರೆ. ಅಂದರೆ ರೈತರದ್ದು ಆ ರೀತಿ ಪ್ರಶ್ನೆ ಅಲ್ಲ. ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಅಂದರೆ ನೀವು ಅವರೇ ಕೋರ್ಟೆ ಪರೋಕ್ಷವಾಗಿ ಏನೋ ಅದರ ಪ್ರಭಾವ ಬೀರಿದ್ದಾರೆ ಅಂತ ಎನ್ನುವಂಥದ್ದು ಸ್ಪಷ್ಟವಾಗಿದೆ. ಹಾಗಾಗಿ ಅದನ್ನ ಪ್ರೂವ್ ಮಾಡಲಿಕ್ಕೆ ನೇರವಾಗಿ ಭಾಗಿಯಾಗಿದ್ರೆ ಏನಾದರೂ ಮಾಡ್ಬೋದಿತ್ತು. ಹಾಗೆ ಅದರ ಅದಕ್ಕೆಲ್ಲ ತನಿಖೆ ಅದಕ್ಕೋಸ್ಕರ ತನಿಖೆ ಬೇಡ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇವ್ರು ಹೇಳಲಿಲ್ಲ, ಇದು ಕದ್ದದ್ದು ನನ್ನ ಹೆಂಡತಿ ಮಾತ್ರ ಕದ್ದದ್ದು, ಅದರ ಹೆಂಡತಿಯ ಕಳ್ಳತನದಲ್ಲಿ ನನ್ನ ಭಾಗಿ ಯಾವುದೂ ಇಲ್ಲ ಅಂತ ಹೇಳಿ, ಅದಾದ್ರೆ ಹೇಳಿ ಅಲ್ವಾ? ಅಲ್ಲ, ಅಧಿಕಾರ ದುರ್ಬಳಕೆ ಅಂದ್ರೆ ಪ್ರಭಾವ ಬೀರುವುದು ಮೇಲ್ನೋಟಕ್ಕೆ ಕಾಣ್ತದೆ, ಅದಕ್ಕೋಸ್ಕರವೇ ಎಲ್ರಿಗೂ ಕಾಣ್ತದೆ, ಅದಕ್ಕೋಸ್ಕರವೇ ಕೇಸ್ ಆಗಿರುವಂಥದ್ದು. ಅಂದ್ರೆ ಇದಕ್ಕೆ ಇನ್ನೂ ಚಾನ್ಸ್ ಇದೆ ಅಂತ ಅವರಿಗೆ, ಅಂದ್ರೆ ಲೋಕಾಯುಕ್ತದಲ್ಲಿ ಹೆಸರು ಇವ್ರದ್ದು ಪ್ರೂವ್ ಅಂತ ಬರಬೇಕು. ಯಾಕೆ ಕಾಂಗ್ರೆಸ್ನವರು ಕೂಡ ಹೇಳಿದ್ರು, ಯಾವುದೇ ಏನು ಆರೋಪಗಳು 1000 ಮಾಡ್ತಾರೆ, ಆದ್ರೆ ಆ ವರದಿಯಲ್ಲಿ ಏನಾದ್ರೂ ಇವ್ರದ್ದು ಹೆಸರು ಬರಲಿಲ್ಲ ಎನ್ನುವುದನ್ನ ಹೇಳಿದ್ದಾರೆ. ಆದ್ರೆ BSY ನಾಗೇಂದ್ರ ಅವರು ಸತ್ಯ ಹರಿಶ್ಚಂದ್ರನ ಮೊಮ್ಮಗ ಅಂತ ಹೇಳಿದ ಪ್ರಿಯಾಂಕ ಖರ್ಗೆ ಮತ್ತೆ ಎಲ್ಲರೂ ಸೇರಿಕೊಂಡು ಇವಾಗ ಹಗರಣ ಆಗಿದೆ ಅಂತ ಹೇಳಿ ಒಪ್ಪಿಕೊಳ್ತಾರೆ. ಮೊದಲು ಹೇಳಿದ್ದೇನೆ, ಕಾಂಗ್ರೆಸ್ನವರು ಗಟ್ಟಿಯಾಗಿ ನಿಂತ್ಕೊಳ್ಳಿಲ್ವಾ? ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡ ಮೇಲೆಯೂ ಕೂಡ, ಪ್ರಕರಣ ಬಂದ ಮೇಲೆ ಕೂಡ ಏನು ಇಲ್ಲ ಆಗ್ಲಿಲ್ಲ ಅಂತ ಹೇಳಿಲ್ವಾ? ಯಾವಾಗ ಇಡಿ ಬಂತೋ, ಯಾವಾಗ ವಿಷಯ ಹೊರಗಡೆ ಬಂತೋ, ಹೌದೌದು ಹಗರಣ ಆಗಿದೆ, 187 ಕೊಟ್ಟಿದ್ದಲ್ಲ,
87 ಕೋಟಿದ್ದು ಹೀಗೆಲ್ಲ ಸಿದ್ದರಾಮಯ್ಯನವರೇ ಒಪ್ಪಿಕೊಂಡಿದ್ದಾರೆ. ಈಗ ಹಗರಣ ಅಂತ ಸಾಕ್ಷಾತ್ ಅವರೇ ಒಪ್ಪಿಕೊಂಡಿದ್ದಾರೆ. ಈಗಲೂ ಕೂಡ ಹಾಗೇನೆ, ಇದು ಕೂಡ ಹಾಗೇನೆ ಒಪ್ಕೊಳ್ಳೋದಿಲ್ಲ. ಈಗ ಆಮೇಲೆ ಇವಾಗ ಕೋರ್ಟ್ ಒಂದು ಮೊದಲಿಗೆ ಅವರಿಗೆ ಕೋರ್ಟಿನ ಮೇಲೆ ವಿಶ್ವಾಸ ಇಲ್ಲದಿದ್ರೆ ಯಾಕೆ ಹೋಗ್ಬೇಕಿತ್ತು ಕೋರ್ಟಿನ ಹತ್ರ? ನೇರವಾಗಿ ಅದೇ ನಾಗಪ್ರಸನ್ನ ಅವರು ಕಾರ್ಕಳದ ಇಶ್ಯೂನಲ್ಲಿ ಹೇಳುವಾಗ ಅವ್ರು ಓಪನ್ ಆಗಿ ಒಂದು ಹೇಳಿದ್ದಾರೆ. ಏನು ಹೇಳಿದ್ರೆ, ಏನು ಸ್ಟ್ಯಾಚ್ಯೂ ಹೆಸರಲ್ಲಿ ಸಾರ್ವಜನಿಕ ಹಣವನ್ನ ಲೂಟಿ ಮಾಡಿದ್ದೀರಿ ಅಂತ ಸ್ಪಷ್ಟವಾಗಿ ಅದರದ್ದು ನ್ಯಾಯಾಲಯದಲ್ಲಿ ಆಗ್ತಾ ಇದೆ. ಇನ್ನೂ ಕೂಡ ತೀರ್ಪು ಬರ್ಲಿಲ್ಲ. ನಾಗಪ್ರಸನ್ನರವರು ಮಧ್ಯ ಮಧ್ಯದಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಅದು ಅವರು ಕೌಂಟರ್ ಆಗಿ ಆ ವಕೀಲರಿಗೆ ಕೊಡ್ಲೇಬೇಕು, ಮಾಡೇಬೇಕು, ಅದು ಅವ್ರ ಕರ್ತವ್ಯ. ಅದು ಅಂತಿಮ ತೀರ್ಪಾಗಿ ಬರುವಾಗ ಅದು ಏನಾಗುತ್ತೆ? ಇವಾಗ ಇವರು ಅಂತಿಮ ತೀರ್ಪನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲಲ್ಲ. ಲೋಕಾಯುಕ್ತ ವರದಿಯಲ್ಲಿ ಹೆಸರು ಬರಲಿ, ಇವಾಗ ನಂತರ ಮುಂದಿನ ಇವಾಗ ಅಂತಿಮ ತೀರ್ಪು ಇವರೇ ಹೋಗಿರುವಂತದ್ದು ಕೋರ್ಟಿಗೆ, ಗವರ್ನರ್ ಸರಿ ಇಲ್ಲ ಅಂತ. ಹೌದಲ್ಲ, ಇಡೀ ಜನರು ಒಪ್ಪಿಕೊಂಡ್ರಲ್ಲ ಕಾಂಗ್ರೆಸ್ನವರು ಗವರ್ನರ್ ಸರಿ ಇಲ್ಲ ಅಂತ. ಇವಾಗ ಗವರ್ನರ್ ಸರಿ ಇದ್ದಾರೆ ಅಂತೇಳಿ ಕೋರ್ಟ್ ತೀರ್ಪು ಕೊಡ್ತು, ಇವ್ರು ಒಪ್ಕೊಳ್ತಾರ. ಇವಾಗ ಏನ್ ಮಾಡಿದ್ರು? ಗವರ್ನರ್ ಅನ್ನೇ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರ ನೈತಿಕತೆ ಅನ್ನುವಂಥದ್ದು ಇವರಿಗೆ ಇದೆ ಅಂತ ಹೇಳ್ತಿದ್ದೀರಾ? ಮುಖ್ಯ ಕಾರ್ಯದರ್ಶಿಗಳು ಗವರ್ನರ್ ಜೊತೆ ವ್ಯವಹರಿಸುವಾಗ ಅಳಿಯ ಅಲ್ಲ ಮಗಳ ಗಂಡ ಅಂತ ಅಷ್ಟೇ. ಇದನ್ನ ವ್ಯವಹರಿಸುವ ಗಮನ ಅಂದ್ರೆ ಇದೊಂಥರ ಕೇವಿಯಟ್ ಇದ್ದಾಗೆ. ಅಂದ್ರೆ ಅದು ಜನಸಾಮಾನ್ಯರು ಕೂಡ ಹಾಕೊಳ್ತಾರೆ. ಅಂದ್ರೆ ಏನಾದ್ರೂ ವ್ಯವಹಾರ ಮಾಡುವಾಗ ನಮ್ಮ ಗಮನಕ್ಕೆ ತನ್ನಿ ಅಂತ ಅದಕ್ಕೋಸ್ಕರ ಅದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವನಾಗೆ ಏನೋ ಇವರ ಗಮನಕ್ಕೆ ತಂದೆ ಮಾಡಬೇಕು. ಅದೇನು ಹೊಸತೇನೋ ಇದೆಲ್ಲ ವಿಷಯಗಳಲ್ಲ. ಓಕೆ ಓಕೆ ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ, ಎಸ್. ಕುಟುಂಬದ ಯಜಮಾನ ಮೇಲೆ ಅಪರಾಧ ಬಂದಾಗ ಕುಟುಂಬದ ಸದಸ್ಯರು ಅದನ್ನು ದೃಢೀಕರಿಸಿ ಬಿಡುದಿಲ್ಲ. ಯಾಕೆಂದ್ರೆ ಅದನ್ನು ಸಮರ್ಥಿಸ್ತಾರೆ, ಅವ್ರು ಮಾಡಿದ್ರು ಸರಿ ಅಂತೆ. ಅದೇ ರೀತಿ ಆಗಿದೆ ಈಗ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯರ ಪರಿಸ್ಥಿತಿ. ಇವರಿಗೆ ಏನಾಗಿದೆ ಗೊತ್ತಾ? ಈಗ ಇವರು ಸ್ವಾಯತ್ತತೆ ಆಗಿದ್ದು ರಾಜ್ಯ ಸರ್ಕಾರದ ಯುದ್ಧದಲ್ಲಿ ಇರುವಂತದ್ದು. ಅವಾಗ ಏನಾಗ್ತದೆ, ಅದಕ್ಕೆ ಪ್ರಭಾವ ಬೀರುವ ಸಾಧ್ಯತೆಗಳಿರ್ತದೆ. ಅದಕ್ಕೆ ಸಿಬಿಐಗೆ ಕೊಟ್ಟರೆ ಅಥವಾ ಬೇರೆ ಸ್ವತಂತ್ರ ತನಿಖಾಧಿಕಾರಿಗಳಿಗೆ ಕೊಟ್ಟರೆ ಅದರಿಂದ ಸತ್ಯ ಹೊರಬರಬಹುದು. ಇದರಲ್ಲಿ ಪ್ರಭಾವ ಬೀರುವ ಚಾನ್ಸಸ್ ಕಡಿಮೆ ಇರುತ್ತೆ ಸಿಬಿಐಲಿ ಅಲ್ವಾ? ಅದರ ಬಗ್ಗೆ ಯೋಚನೆ ಮಾಡ್ಬೇಕು. ಮತ್ತೆ ಇವರು ನೇರವಾಗಿ ರಾಜೀನಾಮೆ ಕೊಟ್ಟು ಅವರು ತನಿಖೆಯನ್ನು ಎದುರಿಸಿದ ಮೇಲೆ ಇವರಿಗೆ ಏನು ರಿಸಲ್ಟ್ ಬರ್ತದೆ ಅದನ್ನೆಲ್ಲ ಇವರು ನೆಕ್ಸ್ಟ್ ಅಧಿಕಾರಕ್ಕೆ ಬರಬಹುದಲ್ವಾ? ಯಾಕೆಂದ್ರೆ ಯಡಿಯೂರಪ್ಪನವರಿಗೊಂದು ನ್ಯಾಯ, ಇವರಿಗೊಂದು ನ್ಯಾಯ ಆಗ್ಬಾರ್ದಲ್ಲ. ನ್ಯಾಯ ಸಾಮಾನ್ಯರಿಗೂ ಒಂದೇ ಅಲ್ಲ. ಯಡಿಯೂರಪ್ಪನವರು ಒಂದೇ, ಅದನ್ನು ತಿಳ್ಕೊಳ್ಬೇಕು. ಅಲ್ಲ, ಯಡಿಯೂರಪ್ಪನವರು ಕೂಡ ತನಿಖೆ ಹಂತದಲ್ಲಿ ಏನು ರಾಜೀನಾಮೆಯನ್ನ ಕೊಟ್ಟಿಲ್ಲ. ಅವರು ಕೂಡ ಸಿಎಂ ಆಗೇ ಇದ್ರು. ಹೌದೌದು ಸರ್, ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಸರ್. ತಾವು ಮಾತಾಡ್ತಾ ಇರುವಂತದ್ದು ಫೋನಲ್ಲಿ. ಆಯ್ತು, ಕಟ್ ಮಾಡಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಈಗ ಪ್ರಮುಖವಾಗಿ ಇವತ್ತು ಹೈಕಮಾಂಡ್ನ, ಕಾಂಗ್ರೆಸ್ನ ಹೈಕಮಾಂಡ್ನ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಹೋದರೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯೂ ಕೂಡ ಇವತ್ತಿನ ಅಪ್ಡೇಟ್ ಅನ್ನು ನಾವು ಗಮನಿಸೋದಾದ್ರೆ, ಸಿದ್ದರಾಮಯ್ಯನವರ ಕುರಿತಾಗಿ ಮಾಧ್ಯಮದ ಮುಂದೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ. ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಪ್ರತಿನಿಧಿ, ಸೊ ನಾವೆಲ್ಲರೂ ಕೂಡ ಅವರ ಬೆಂಬಲಕ್ಕೆ ಇದ್ದೇವೆ ಅನ್ನುವಂತಹ ಮಾತನ್ನು ಹೇಳ್ತಾ, ಪಕ್ಷವನ್ನ ಪ್ರತಿನಿಧಿಸ್ತಾರೆ ಅಂತ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ, ವೈಯಕ್ತಿಕವಾಗಿ ಅಲ್ಲ ಅನ್ನುವಂಥದ್ದನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಪಕ್ಷದ ಪ್ರತಿನಿಧಿಯಾಗಿ ಅವರು ಪ್ರತಿನಿಧಿಸ್ತಾರೆ ಅನ್ನುವಂತಹ ಕಾರಣಕ್ಕೋಸ್ಕರ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ, ವೈಯಕ್ತಿಕವಾಗಿ ಅಲ್ಲ. ಅವರು ಇವತ್ತು ಇರುತ್ತಾರೆ, ನಾಳೆ ಇರದೇ ಇರಬಹುದು ಅನ್ನುವಂತಹ ಸ್ಟೇಟ್ಮೆಂಟ್ಗಳು ಹೈಕಮಾಂಡ್ನಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ನು ಮುಂದಿನ ಬೆಳವಣಿಗೆಗಳು ಯಾವ ರೀತಿಯಾಗಿರಬಹುದು ಅಂದ್ರೆ, ಪರೋಕ್ಷವಾಗಿ ಯಾವ ಒಂದು ಕಾರಣಕ್ಕೋಸ್ಕರ ಅಂತ ಹೇಳಿದ್ರೆ, ಆ ವ್ಯಕ್ತಿ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ. ಅಂದ್ರೆ ಈಗ ಈ ಹೈಕೋರ್ಟ್ ಅಥವಾ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಆದೇಶ ಬಂದ ಬಳಿಕ ಕಾಂಗ್ರೆಸ್ಸಿಗೂ ಕೂಡ ಒಂದು ಒಳಪೆಟ್ಟು ಬೀಳ್ತಾ ಇದೆಯಾ ಅಂತ ಇದರರ್ಥ. ಈಗ ಕಾಂಗ್ರೆಸ್ ಬೇರೆ ಯಾರೇ ಆಗಿದ್ರು ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನದಿಂದ ಬೇರೆಯವರನ್ನ ಮಾಡ್ತಾ ಇತ್ತು. ಯಾಕೆ ಹೇಳಿದ್ರೆ, ಈ ಮುಂದಿನ ದಿನಗಳಲ್ಲಿ ಹರಿಯಾಣ, ಮಹಾರಾಷ್ಟ್ರ ಹಾಗೆ ಉತ್ತರದ ರಾಜ್ಯಗಳಲ್ಲಿ ಚುನಾವಣೆ ಇದೆ. ಈಗಾಗಲೇ ಆ ಚುನಾವಣೆಯಲ್ಲಿ ಮೋದಿಯವರು ಅಂದರೆ ಪ್ರಚಾರ ಭಾಷಣಗಳಲ್ಲಿ ಮೋದಿಯವರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಮುಖ್ಯಮಂತ್ರಿ ಈ ಹಗರಣವನ್ನು ಅಥವಾ ಈ ರೀತಿಯ ವಿಚಾರಗಳನ್ನು ಪದೇ ಪದೇ ಹೇಳ್ತಾ ಇದ್ದಾರೆ. ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಪರಿಣಾಮ ಬೀರೋದ್ರು. ವ್ಯರ್ಥವಾಗಿ ಮುಖ್ಯಮಂತ್ರಿಗಳು ಬಂದರೆ ಅವರು ಹಗರಣ ಮಾಡ್ತಾರೆ,
ಅಂತ ಎನ್ನುವಂಥ ಭಾವನೆ ಆ ಜನರಿಗೆ ಮಟ್ಟಿಗೆ ಸ್ವಲ್ಪ ಪರ್ಸೆಂಟ್ ಆದರೂ ಎಳಿಬಹುದು ಎನ್ನುವಂಥ ಹೆದರಿಕೆ ಕೂಡ ಇದೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ಪ್ಲಸ್ ಆಗಿ ದೆಹಲಿಯಲ್ಲೂ ಕೂಡ ಆಗಿರುವಂತ ಘಟನೆ ಅದರ ಜನರಿಗೆ ಕಣ್ಣಿಗೆ ಬರ್ತದೆ. ಕೇಜ್ರಿವಾಲ್ನ ರೀತಿಯಲ್ಲೇ ಕರ್ನಾಟಕದ CM ಕೂಡ ಬರ್ಬೋದು. ಅವರಿಗೇನು ಇವರು ಅಹಿಂದ ಅದು ಇದು ಗೊತ್ತಿರೋದಿಲ್ಲ, ತಕ್ಷಣಕ್ಕೆ ನೆನಪಾಗೋದು ಕೇಜ್ರಿವಾಲ್. ಹಾಗಾಗಿ ಈ ಇವರಿಗೆಲ್ಲ ಏನು ಆ ಕಾಂಗ್ರೆಸ್ಗೆ ಹೈಕಮಾಂಡ್ಗೆ ಬೇರೆ ಯಾರಾದರೂ ರಾಜೀನಾಮೆಯನ್ನು ಖಂಡಿತ ತಗೊಳ್ತಾ ಇದ್ರು. ಆದರೆ ಅವರಿಗೆ ಹಿಂದೊಮ್ಮೆ ವೀರೇಂದ್ರ ಪಾಟೀಲ್ ಅವರನ್ನ ಇದೇ ರೀತಿ 90ರ ದಶಕದಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದಿದ್ರು. ಆಗ ಲಿಂಗಾಯತ ಸಮುದಾಯವೇ ಅವರ ವಿರುದ್ಧವಾಗಿ ಹೋಯಿತು. ಈಗ ಎಲ್ಲಿಯಾದರೂ ಈ ಬಾರಿ ಅಹಿಂದದ ಸಿದ್ದರಾಮಯ್ಯರವನ್ನು ಈ ರೀತಿ ಏಕಾಏಕಿ ಇಳಿಸಿದ್ರೆ ಈಗಲೇ ಅದಕ್ಕೂ ಆಗ ಅವರಿಗೆ ತಮ್ಮಿಂದ ಅಹಿಂದ ವರ್ಗ ಖಂಡಿತ ಹೊರಗೆ ಹೋಗ್ಬೋದು ಅಂತ. ಅಂದರೆ ಸಿದ್ದರಾಮಯ್ಯ ಅವರು ರೆಡಿಯಾಗಿದ್ದಾರೆ. ಅವರು ಸ್ವಲ್ಪ ಚಾಣಾಕ್ಷ ರಾಜಕಾರಣಿ. 40 ವರ್ಷಗಳ ಕಾಲ ಯಾವುದೇ ಒಂದು ಏನು ಕಪ್ಪು ಚುಕ್ಕೆಯನ್ನು ಈ ರೀತಿ ಕಾಣುವಾಗೆ ಯಾರೂ ಅವರು ಇಷ್ಟವರೆಗೆ ಸಿಕ್ಕಿಬೀಳಿಲ್ಲ. ಈ ಬಾರಿ ಸಿಕ್ಕಿಬಿದ್ದಿದ್ದಾರೆ. ಹಾಗಾಗಿ ಅವರು ಅವರ ಮೇಲೆ ಒಂದು ವರ್ಗದ ಬಹಳ ಬೆಂಬಲ ಇದೆ. ಹಾಗಾಗಿ ಹೈಕಮಾಂಡ್ ಏನು ಮಾಡಿದೆ ಹೇಳಿದರೆ, ತೆಗೆದ್ರೂ ಕಷ್ಟ, ತೆಗೆದಿದ್ರೂ ಕಷ್ಟ ಅಂತ ಒಂದು ಭಾವನೆ ಬಂದಿದೆ. ಒಂದು ವೇಳೆ ಅವರನ್ನು ತೆಗೆದ್ರು ಯಾರಿಗೆ ಮಾಡೋದು ಅಂತ ನೆಕ್ಸ್ಟ್ ಯಾರು ಆಪ್ಷನ್? ಮಲ್ಲಿಕಾರ್ಜುನ ಖರ್ಗೆ ಅವರು ಅಂದರೆ ಒಬ್ಬ ದಲಿತ ಮುಖ್ಯಮಂತ್ರಿ ಇಂತ ಅವರು ಆಸೆಯಲ್ಲೂ ಇದ್ದಾರೆ ಒಳಗಿಂದೊಳಗೆ. ಆದರೆ ಅಷ್ಟೊತ್ತಿಗೆ ಅವರನ್ನು ಏನಾದರೂ ಮುಂದುವರಿಸಿದರೆ ಇಲ್ಲಿ DKC ಬಿಡ್ತಾರಾ? ಅವರು ಈಗಾಗಲೇ ಅವತ್ತೇ ಮುಖ್ಯಮಂತ್ರಿ ಆದಾಗ ನಾನು ಆಗ್ತೇನೆ ಎನ್ನುವಂತೆ ಉಪವಾಸ ಕುಳಿತಾಗಿ ಪ್ರತಿಭಟನೆಯನ್ನು ಮಾಡಿದವರು. ಆ ಮುಖ್ಯಮಂತ್ರಿ ಅವರಿಗೆ ಏನಾದರೂ ಕಲ್ಗೆ ಕೊಟ್ಟರೆ DKC ಮತ್ತು ಸಿದ್ದರಾಮಯ್ಯ ಎರಡೂ ಕೂಡ ಸ್ಫೋಟ ಆಗಿ ಇಲ್ಲಿ ಅವರಿಗೆ ನೆಕ್ಸ್ಟ್ ಕಾಂಗ್ರೆಸ್ ಬರುವ ಸಾಧ್ಯತೆ ಇಲ್ಲ. ಹಾಗಾಗಿ ಮತ್ತೊಂದು ಏನು DKC ಶಿವಕುಮಾರ್ ಅವನ್ನು ಮಾಡಿದರೂ ಕೂಡ DK ಶಿವಕುಮಾರ್ ಏನು ಈಗಾಗಲೇ 10 ಹಲವು ED ಅದು ತನಿಖೆ ಹಗರಣಗಳಲ್ಲಿ ಮುಳುಗಿದ್ದಾರೆ. ಏನೋ ಒಂದು ರೀತಿ ಜಾಮೀನಿನ ಮೇಲೆ ಹೊರಗಿದ್ದು ಒಂದು ರೀತಿಯ ಉಸಿರಾಟ ಮಾಡ್ತಾ ಇದ್ದಾರೆ. ಅಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನೇ 40 ವರ್ಷಗಳ ಕಾಲ ಏನು ರಾಜಕೀಯದಲ್ಲಿ ಅವರಿಗೆ ಕಪ್ಪು ಚಿಕ್ಕಿ ಇಲ್ಲದದ್ದವರನ್ನೇ ಇಂತಹ ಒಂದು ಹಗರಣದೊಳಗೆ ಸಿಲುಕಿ ಒದ್ದಾಡುವಂತೆ ಮಾಡಿದವರಿಗೆ ಇನ್ನು ಶಿವಕುಮಾರ್ ಅದರಲ್ಲೇ ಮುಳುಗಿ ಒದ್ದೇಳುವವರನ್ನು ಇನ್ನೊಂದ್ಸರಿ ಮುಳುಗಿಸ್ಲಿಕ್ಕೆ ಏನು ಅಂದರೆ ಕೇಂದ್ರಕ್ಕೆ ಆರೋಪ ಮಾಡಲಿಕ್ಕೆ ಅಥವಾ ಯಾವುದೇ ರೀತಿಯಲ್ಲಿ. ಹಾಗಾಗಿ ಕಾಂಗ್ರೆಸ್ ಎನ್ನುವಂಥದ್ದು ತುಂಬ ಸಂದಿಗ್ಧದಲ್ಲಿದೆ. ಕ್ರಮೇಣ ಸಿದ್ದರಾಮಯ್ಯ ಅವರಾಗೇ ಹೋಗಬೇಕು. ಆ ಪರಿಸ್ಥಿತಿಯನ್ನು ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗ್ತದೆ. ಹಾಗೆ ಅದಕ್ಕೆ ಪೂರಕವಾಗಿ ಖರ್ಗೆ ಅವರು ನನ್ನ ಬಾಯಿಗೆ ಏನಾದರೂ ಬಿದ್ದರೆ ಬೀಳಿ, ಅಥವಾ ನಾವು ಕಾಂಗ್ರೆಸ್ಸಿನ ಅವನು ಮುಖ್ಯಮಂತ್ರಿ ಆಗಿರೋದನ್ನು ನಾವು ಅವರಿಗೆ ಬೆಂಬಲ ಮಾಡ್ತಾ ಇದ್ದೇವೆ. ಹಾಗಾಗಿ ಅವರು ಬಿಟ್ಟರೆ ನಾವು ಅವರು ಹೊರಗೆ ಬಂದರೆ ಅವರ ಏನು ಜೈಲಿಗೆ ಹೋದರೆ ಅಥವಾ ಇದಕ್ಕೆ ಇದನ್ನು ನಾವು ಬೆಂಬಲಿಸುವುದಿಲ್ಲ. ಕಾಂಗ್ರೆಸ್ಸಿಗೆ ಆ ಕಳಂಕ ಅಂಟಬಾರದು, ಅವರನ್ನು ಪ್ರತ್ಯೇಕವಾಗಿಸುವಂಥ ಒಂದು ಈ ಹೇಳಿಕೆ ಮೂಲಕ ಅದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ ನಿಮಗೇನಾದರೂ ಜೈಲಿಗೆ ಅಥವಾ ಯಾವುದಕ್ಕೆ ಹೋದರೂ ಆ ಸಂದರ್ಭದಲ್ಲಿ ಮಾತ್ರ ನಿಮಗೆ ಅವಕಾಶ ಇಲ್ಲ ಎನ್ನುವುದನ್ನು ಪರೋಕ್ಷವಾಗಿ ಆ ಕಾಂಗ್ರೆಸ್ಸಿನ ನಿಲುವನ್ನು ಸೂಚಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಏನು ಹೇಳಿದರೆ, ಯಾವುದೇ ಕ್ಷಣಕ್ಕೂ ನೀವು ರೆಡಿಯಾಗಿರಬೇಕು ಅಂತ. ಬಟ್ ಆದರೆ ಧೈರ್ಯವನ್ನು ಮೇಲ್ಗಡೆ ತಗೊಳ್ತಾರೆ. ಮತ್ತು ಇವರೊಂದು ಸ್ಪಷ್ಟವಾದ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ನಾನು ಅದನ್ನು ಮೊನ್ನೆ ಕೇರಳಕ್ಕೆ ವೇಣುಗೋಪಾಲ್, ಇಲ್ಲಿ ಉಸ್ತುವಾರಿ ವೇಣುಗೋಪಾಲ್ ಇದ್ದಾರಲ್ಲ ಕಾಂಗ್ರೆಸ್, ಅವರ ಹತ್ರ ಹೋಗಿ ಮಾತಾಡಿ ಬಂದಿದ್ದಾರೆ. ನಾನು ಈ ತನಿಖೆಯನ್ನು ಎದುರಿಸ್ತೇನೆ ಸಮರ್ಥವಾಗಿ, ನನಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಕೇಂದ್ರ ಕೊಡದಿದ್ದರೆ ಅಹಿಂದ ವರ್ಗದ ಒಂದು ಹೆದರಿಕೆ ಕೂಡ ಇರುವುದರಿಂದ ಸದ್ಯಕ್ಕೆ ನನಗನಿಸ್ತದೆ 3 ತಿಂಗಳ ಕಾಲ ಈ ರಾಜೀನಾಮೆಯ ಯಾವುದೇ ವಿಷಯಗಳು ಬರುವುದಿಲ್ಲ. ತದನಂತರ ವರದಿಯಲ್ಲಿ ಅದನ್ನು, ಹಾಗಾಗಿ ಅವರು ವರದಿಯಲ್ಲಿ ಏನು ನಿರ್ದೋಷಿಯಾಗಿ ಭಾಗಶಃ ಏನು ಅದರಲ್ಲಿ ಆರೋಪಿಯ ಆ ರೀತಿ ಕಮ್ಮಿ ಪ್ರಮಾಣವನ್ನು ಮಾಡಿಯೋ ಏನೋ ಒಂದು ಮಾಡಿ ಜೈಲಿನ ಕುಣಿಕೆಯಿಂದ ತಪ್ಪಿಸಲಿಕ್ಕೆ ತುಂಬ ಪ್ರಯತ್ನವನ್ನು ಪಡ್ತಾರೆ. ಅಷ್ಟರಲ್ಲಿ ಇವರಿಗೆ ಮೇಲ್ಗಡೆ ಮಾಹಿತಿಗಳು ಹೋಗ್ತಿದೆ ಸೆಂಟ್ರಲ್ ಸರ್ಕಾರಕ್ಕೆ, BJP. ಅದಕ್ಕೆ ಪರಿಹಾರಕ್ಕೆ CBIಯೋ ಇನ್ನೊಂದು ಅದಕ್ಕೆ ಪೂರಕವಾಗಿ ಕೆಲಸಗಳನ್ನು ಅವರು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಒಂದು ಮಾಹಿತಿ ಪ್ರಕಾರ ಲೋಕಾಯುಕ್ತದಲ್ಲಿ ಸಿದ್ದರಾಮಯ್ಯನವರ ಏನು ಕೇಸಸ್ ಇದೆಯಲ್ಲ, ಸುಮಾರು 60 ಕೇಸಸ್ಗಳು ಪೆಂಡಿಂಗ್ ಇದೆ ಲೋಕಾಯುಕ್ತದಲ್ಲಿ. 2013ರಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ಮತ್ತು 2018ರವರೆಗೆ ಆಗಲೇ 60 ಕೇಸು ಲೋಕಾಯುಕ್ತದಲ್ಲಿ ಪೆಂಡಿಂಗ್ ಇದೆ. ಯಾಕಂತ ಹೇಳಿದ್ರೆ ಇವರ ಕೃಪಾಪೋಷಿತ, ಇವರು ಹೇಳಿಲ್ಲ ಲೋಕಾಯುಕ್ತವನ್ನು ಇವರೇ ಮುಗಿಸಿದ್ದು. ಅದೇ ಈಗ ಇದೆಯಲ್ಲ, ಅದನ್ನು ಸ್ವಲ್ಪ ICUನಲ್ಲಿ ಇಟ್ಟಿದಾರಲ್ಲ, ಅದಕ್ಕೋಸ್ಕರ ಒಂದು 50 ಕೇಸುಗಳಲ್ಲಂತೂ ತಲೆನೇ ಹಾಕಲಿಲ್ಲ ಲೋಕಾಯುಕ್ತರ ಇಲಾಖೆ.
ಅಲ್ಲ, ಈ ಬಂದಿರ್ತಕ್ಕಂಥ cases report ಈ cases ಪ್ರಕಾರ. ಕೂಡ- ಇದು ಇನ್ನೊಂದು ಬಂತು. ಅಲ್ಲ, ಈ ಕೇಸ್ ಕೂಡ ಮೊದಲಿಗೆ ಬಂದಿರುವಂತದ್ದು ಲೋಕಾಯುಕ್ತಕ್ಕೆ, ಅಲ್ಲಿ ಹೌದು, ಅವ್ರು ತಗೊಳ್ಳಿಲ್ಲ ಅಂತ ಹೇಳಿ ನೆಕ್ಸ್ಟ್ ಪೊಲೀಸ್ ಹೌದು. ಸ್ಟೇಷನ್ ಹೋಯ್ತು, ಅದಾದ ಅಲ್ಲಿಗೆ ಬಳಿಕ ಗೊತ್ತಾಗುತ್ತಲ್ಲ ಲೋಕಾಯುಕ್ತರ credibility. ಆಕ್ಚುಲಿ ರಾಜ್ಯಪಾಲರ ಬಳಿ ಬರ್ಬೇಕಂತ ಅನ್ಕೊಳ್ತೀನಿ. ಸಿಎಂ ನ ವಿರುದ್ಧವಾಗಿ ಕೇಸನ್ನು ಇಡ್ಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಅದನ್ನೇ ಉಲ್ಲೇಖ ಮಾಡಿದ್ದಾರೆ ಜಡ್ಜ್ಮೆಂಟ್ ಅಲ್ಲಿ ಕೂಡ. ಎಸ್ ಅರುಣ್ ಸರ್, ಕೊನೆಯದಾಗಿ ಹೇಳೋದಾದ್ರೆ? ಕೊನೆಯದಾಗಿ ಮತ್ತೆ ಶುರುವಾಗಿ ಹೇಳೋದು ಒಂದೇ, ಮೊಟ್ಟ ಮೊದಲನೇದಾಗಿ ಇದು 2023 ಈ ಎಲೆಕ್ಷನ್ ಡಿಕ್ಲೇರ್ ಆಗೋಕ್ಕಿಂತ ಎರಡು ದಿನದ ಮುಂಚೆ MG ಮಹೇಶ್ ಅವರು, ಯಾರು BJPಯ ರಾಜ್ಯ ಮುಖ್ಯ ವಕ್ತಾರರಾಗಿದ್ದರು, ಅಂದೇ ಮೈಸೂರಿನಲ್ಲಿ ಘಂಟಾಘೋಷವಾಗಿ ಇದೇ ಮೂಢ ಹಗರಣ ಸಿದ್ದರಾಮಯ್ಯನವರು ಮಾಡಿದ್ರು, ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಷ್ಟರಲ್ಲಿ ನೀತಿ ಸಂಹಿತೆ ಬಂದುಬಿಡುತ್ತೆ. ಆವಾಗ ಹೊಸದಾಗಿರತಕ್ಕಂಥದ್ದನ್ನು ಸೇರಿಸಲಿಕ್ಕೆ ಅದು ಆಗೋದಿಲ್ಲ. ಅದರ ನಂತರ ಇವರ ಸರ್ಕಾರ ಬಂತು, ಅಂದಿನಿಂದ ಕೂಡ ಹೇಳಿಕೊಂಡು ಬಂದಿದ್ದೇವೆ. ಅದರ ನಂತರ ಇಬ್ಬರು RTI ಆಕ್ಟಿವಿಸ್ಟ್ಗಳು ಸಮಾಜ ಪರವಾಗಿರತಕ್ಕಂಥವ್ರು ಅದಕ್ಕೆ ಕೊಟ್ಟರು. ಅದರ ನಂತರ ಈಗ ಬೆಳೆದುಕೊಂಡು ಬಂತು. ಅಂದರೆ ಇದು 2 ತಿಂಗಳ 3 ತಿಂಗಳ ಹಿಂದೆ ಬಂದಿರತಕ್ಕಂಥದ್ದಲ್ಲ, 1.25 ವರ್ಷದ ಹಿಂದೆನೇ ಇದರ ವಿಷಯ ಜನರ ಮಧ್ಯದಲ್ಲಿ ಇದೆ. ಆವಾಗ ಈ ಮೂಢ ಹಗರಣ ಏನು, ಅರೆ ಇವರು ಬಹಳ ಸುಂದರವಾಗಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಇದು ಬಂದಿರುವಂಥದ್ದು ಎಲ್ಲ ಕಾನೂನು ಕಟ್ಟಳೆಗೆಲ್ಲ ಎಲ್ಲ ಆಗಿಯೇ ಅಂಥೇಳಿ ಜನರನ್ನು ಇಷ್ಟು ದಿನಗಳ ಕಾಲ ಮಂಗ ಮಾಡಿಕೊಂಡು ಬಂದರು. ಯಾವಾಗ BJP ಅದರ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿತ್ತೋ ಆವಾಗ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಚರ್ಚೆಗೆ ಬಂತು. ಆವಾಗ ಸ್ಪಷ್ಟವಾಗಿ ಜನರಿಗೆ ತಿಳಿಯಿತು, ಓಹೋ, ಇದು ಸಿದ್ದರಾಮಯ್ಯನವರು ಶುದ್ಧಾಸ್ತರು ಅಲ್ಲ, ಕಪ್ಪು ಚಿಕ್ಕೆ ಇಲ್ಲದ ಬಟ್ಟೆ ಧರಿಸಿದವರು ಅಲ್ಲ, ಇವರು ಸಂಪೂರ್ಣ ಗಲೀಜಲ್ಲಿ ಅದ್ದಿ ಮುಳುಗಿದವರು ಅನ್ನುವಂಥ ಜನರಿಗೆ ಸ್ಪಷ್ಟವಾಯಿತು. ಆವಾಗಲೇ ಈ ಕಾವು ಎದ್ದುಕೊಂಡು ಇವಾಗ ಒಂದು ಹಂತಕ್ಕೆ ಬಂದು ತಲುಪಿದೆ. ಅಲ್ಲಿಯ ತನಕ ಇವರು ಡಿನೇ ಮಾಡಿದ್ರು ಎಲ್ಲೋ ಮಾಡಿದ್ರು. ಇವಾಗ ನೈತಿಕತೆಯ ಸಂಭೂತ ಅಂತ ಹೇಳಿಕೊಳ್ತಾ ಇರತಕ್ಕಂಥ ಸ್ವಯಂ ಸಿದ್ದರಾಮಯ್ಯನವರೇ ಆಲೋಚನೆ ಮಾಡಬೇಕು. ಕರ್ನಾಟಕದ ಹಿತದೃಷ್ಟಿಯಿಂದ, ಕರ್ನಾಟಕದ ವಿಧಾನಸಭೆ, ಈ ನಮ್ಮ ಪವಿತ್ರ ಸಂವಿಧಾನ ಏನೇನೋ ಅವರೇ ಹೇಳಿಕೊಂಡು ಬಂದ್ರಲ್ಲ, ಅವರೇ ಹೇಳಿದ್ರಲ್ಲ ನೈತಿಕತೆ ಅನ್ನುವಂಥದ್ದು, ಅದರ ವಿಚಾರವಾಗಿ ಬರಬೇಕು. ನಿಮಗನಿಸ್ತಿದೆಯಲ್ಲ ನೀವು ಶುದ್ಧಸ್ತರು ತಪ್ಪು ಮಾಡಲಿಲ್ಲ ಅಂತ ಹೇಳಿ, ಆಯಿತು ಸ್ವಾಮಿ, ತಪ್ಪು ಮಾಡಲಿಲ್ಲಲ್ವಾ? ಈಗ ನೀವೇ ಹೇಳಿದಂಥ ಮಾರ್ಗ, ಬೇರೆಯವ್ರಿಗೆ ಹೇಳಿದಂಥ ಮಾರ್ಗ, ಅದರಲ್ಲಿ ನಾವು ಮೊದಲು ನಡಿಬೇಕು ಅಲ್ವಾ? ಇವಾಗ ನೀವು ಹೇಳಿದಂತೆ ರಿಸೈನ್ ಮಾಡಿಕೊಂಡು ಕೆಳಗಿಳಿರಿ, ತನಿಖೆಯನ್ನು ಎದುರಿಸಿ ಕ್ಲೀನಾಗಿ ಬಂದು ಪುನಃ ಮುಖ್ಯಮಂತ್ರಿ ಆಗಿ ಯಾರು ಬೇಡ ಹೇಳ್ತಾರೆ? ಇದನ್ನೇ ಬಡ್ಕೊಳ್ತಾ ಇದ್ವಿ, ಇದನ್ನೇ ನಾವು ಕೇಳ್ತಾ ಇರುವಂಥದ್ದು. ಅದಕ್ಕೋಸ್ಕರ ಕೊನೆಯ ಮಾತು ಅಷ್ಟೇ, ಆದಷ್ಟು ಬೇಗ ರಿಸೈನ್ ಮಾಡಿ, ಆದಷ್ಟು ಬೇಗ ತನಿಖೆಯನ್ನು ಚಾಚು ತಪ್ಪದೇನೆ ಬೇಗ ಮುಗಿಸ್ಬಿಡಿ. 3 ತಿಂಗಳ ನಂತರ ನೀವು ಕ್ಲೀನ್ ಆಗಿ ಬಂದ್ರೆ ನೀವೇ CM ರೀ. ಓಕೆ CM ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಅವರೇ CM ಆಗ್ತಾರೆ ಅಥವಾ BJP ಅವರು ತುದಿಗಾರಲ್ಲಿದ್ದಾರಾ? ಡೆಫಿನೆಟ್ಲಿ ಅದು ಅವರಿಗೆ ಬಿಟ್ಟಿರುವಂತ ಆಯ್ಕೆ. ಜಿತೇಂದ್ರ ಸರ್, ಕೊನೆಯದಾಗಿ ಹೇಳಿರುವುದು ಇದೇ CM ಸಿದ್ದರಾಮಯ್ಯ ಅವರು ಸ್ವಲ್ಪ ಸಮಯದ ಹಿಂದೆ ಒಂದು ಅವಕಾಶ ಇತ್ತು, ಮೂಡ ಸೈಟ್ಗಳನ್ನು ವಾಪಸ್ ಕೊಟ್ಟರೆ ಅವರು ಬಚಾವಾಗ್ತಿದ್ರು. ಅಧಿಕಾರ ಮತ್ತು ಅವ್ರದ್ದು ಎಂದಿನ ದಾರ್ಷ್ಟ್ಯತನದ ಒಂದು ಶೈಲಿ, ಏನಾಗೋದಿಲ್ಲ ನಾನು, ಅದರ ಜೊತೆ ಸುತ್ತ ನೆರೆದಿರುವಂತಹ ಭಟ್ಟಂಗಿಗಳು, ಇದು ಈ ಒಂದು ಅವರ ಒಂದು 40 ವರ್ಷಗಳ ರಾಜಕೀಯ ಜೀವನಕ್ಕೆ ಒಂದು ಕಪ್ಪು ಚುಕ್ಕೆಯನ್ನು ಖಂಡಿತ ಮಾಡಿದೆ. ಈಗ ಮುಂದಿರುವುದು ಏನು ಹೇಳಿದರೆ, ಆ ಕರ್ನಾಟಕ ಲೋಕಾಯುಕ್ತವನ್ನು ಬಂದ್ ಮಾಡಿಸಿ ACBಯನ್ನು ಏನೋ ಮಾಡಿದರು ಇದೇ ಸಿದ್ದರಾಮಯ್ಯ ಅವರು. ಕೊನೆಗೆ ಕೋರ್ಟು ಆ ACBಯನ್ನು ರದ್ದು ಮಾಡಿತ್ತು. ಈಗ ಲೋಕಾಯುಕ್ತ ಮತ್ತೆ ಬಂದಿದೆ. ಅದೇ ಲೋಕಾಯುಕ್ತದ ಒಂದು ನಿರ್ಬಂಧಗಳಿಂದ, ಅದೇ ಲೋಕಾಯುಕ್ತದಲ್ಲಿ ಇವರ ತನಿಖೆ ಆಗ್ತಾ ಇರುವುದು ಅದೊಂದು ಕಾಲದ ವಿಪರ್ಯಾಸ. ಅಂದರೆ ಅವರು ಒಂದು ಸ್ವಲ್ಪ ವಿವೇಚನೆಯಿಂದ ಒಂದು ಮಾಡಿದರೆ, ಇದು ಸೈಟು ನಾವು ಹೇಳುವಂಥದ್ದು ಆ ಮುಖ್ಯಮಂತ್ರಿಗೆ ಆ ಸೈಟ್ಗಳು ಜುಜುಬಿ, ಅವರ ಒಂದು ಪವರಿಗೆ ನೋಡಿದರೆ ಕೆಲವರು ಹೀಗೆ ಹೇಳ್ತಾರೆ, ಅವರು 1 ಗಂಟೆದ ದುಡಿಮೆ ಅಂತ ಕೆಲವರು ಅಂದರೆ ಹೇಳುವಂಥದ್ದು ಬಾಯಿ ಮಾತಿಗೆ. ಅಂದರೆ ಅಷ್ಟು ಅವರ ಮುಖ್ಯಮಂತ್ರಿ ಆ ಹುದ್ದೆಗೆ, ಆ ಒಂದು ಪೋಸ್ಟಿಗೆ, ಅವರ ಪ್ರಭಾವಕ್ಕೆ ಅದು ಜುಜುಬಿ ಸೈಟ್ಗಳು 64 ಲಕ್ಷ ಏನು ಅಂದರೆ ಕೋಟಿ ಏನೋ. ಅಂದರೆ ಹಾಗಾಗಿ ಇದು ಏನೋ ಆ ಒಂದು ಅವರು ಸಿದ್ದರಾಮಯ್ಯ ಅವರು ಅವರಿಗೆ ಕಪ್ಪು ಚಿಕ್ಕೆ ಅಂಟಿಸಬೇಕಿತ್ತು ಎಂಬ ಒಂದು ಕಾರಣದಿಂದಲೇನೋ ಇವರು ಇದರೊಳಗೆ ಸಿಲುಕಿದ್ದಾರೆ. ಕರ್ನಾಟಕ ಲೋಕಾಯುಕ್ತ ಯಾವ ರೀತಿ ತನಿಖೆ ಕೊಡ್ತದೆ ಅದನ್ನು ನಂತರ ಕೇಂದ್ರ ಸರ್ಕಾರ ಯಾವ ರೀತಿ ಅದನ್ನು ಪರಿಗಣಿಸಿ ಮುಂದಿನ ಅವರ BJP ಅಥವಾ ಸರ್ಕಾರ ಅದನ್ನು CBIಗೆ ವಹಿಸ್ತದೋ ಅಥವಾ ಹೈಕೋರ್ಟ್ ಮೂಲಕ ಹೇಗೆ ಹೋಗ್ತದೋ, ತನಿಖೆ ತೃಪ್ತಿ ಆಗದಿದ್ದರೆ ಖಂಡಿತ ಹೋಗ್ಬೋದು. ಹಾಗಾಗಿ ಖಂಡಿತ 3 ತಿಂಗಳ ಕಾಲ ಇವರಿಗೊಂದು ಅವಕಾಶ ಇದೆ.
ಅದಾದ್ಮೇಲೆ ICUಗೆ ಹೋಗಬೇಕಾಗುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಓಕೆ ಥ್ಯಾಂಕ್ ಯು ಇಬ್ಬರಿಗೂ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಸೊ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು Sun Premium Refined Sunflower Oil, Family Star. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಲಲಿತಾ ಎಕ್ಸ್ಚೇಂಜ್ ಉತ್ಸವ್. ಹಳೆ ಆಭರಣಗಳ ಅದೇ ತೂಕಕ್ಕೆ ಹೊಸ ಆಭರಣಗಳನ್ನು ತಗೊಳ್ಳಿ. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ KT ಸ್ಪೆಷಲ್ ಚಹಾ. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಪಾನ್ ಪೇಂಟ್ ಆಟಮ್ 2-in-1. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ.